प्रथमं वक्रतुण्डं च एकदन्तं द्वितीयकम् एकादशं गणपतिं द्वादशं तु गजाननं द्वादशैतानि नामानि त्रिसन्ध्ययः पठे नरः न च विघ्नभयं तस्य सर्वसिद्धिकरं प्रभो. The following 2RRR program broadcast in the Kannada language is supported by the Community Broadcasting Foundation of Australia. ಶ್ರೋತೃ ಬಾಂಧವರಿಗೆ ನಮಸ್ಕಾರ. ಏಪ್ರಿಲ್ ತಿಂಗಳ 12ನೇ ತಾರೀಕಿನ 2026 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಮಹೇಶ್. ಇವತ್ತಿನ ನೇರ ಪ್ರಸಾರ ನಮ್ಮ 2RRR ನಿಲಯದ ಹಂಟ್ಲಿ ಸ್ಟುಡಿಯೋಯಿಂದ ಮೂಡಿ ಬರ್ತಾ ಇದೆ. ಇವತ್ತು ನಮ್ಮ ಜೊತೆ ಸ್ಟುಡಿಯೋಲಿ ಶ್ರೀ ರಾಜ್ ನಟರಾಜನ್ ಅವರಿದ್ದಾರೆ, ಶ್ರೀ ಶಶಿಕಾಂತ್ ಅವರಿದ್ದಾರೆ ಹಾಗೂ ಶ್ರೀ ಗಣೇಶ್ ಪ್ರಸಾದ್ ಅವರಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಶ್ರೋತೃ ಬಾಂಧವರಿಗೆಲ್ಲ. ಇವತ್ತು ಶ್ರೀ ರಾಜ್ ನಟರಾಜನ್ ಅವರ ಹುಟ್ಟದ ಹಬ್ಬ. ಆದ್ರಿಂದ ನಾವು ಯಾಕೆ ಅವ್ರಿಗೊಂದು ಹಾಡು ಹೇಳ್ಬಿಡ್ಬಾರ್ದು ಹುಟ್ಟದ ಹಬ್ಬದ್ದು? ಖಂಡಿತ ಹೇಳ್ಬಿಡೋಣ. ಹೇಳಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಡಿಯರ್ ರಾಜ್, ಹ್ಯಾಪಿ ಬರ್ಡೇ ಟು ಯು. ಹಿಪ್ ಹಿಪ್ ಹುರೇ, ಹಿಪ್ ಹಿಪ್ ಹುರೇ, ಹಿಪ್ ಹಿಪ್ ಹುರೇ. ಧನ್ಯವಾದಗಳು ನಿಮಗೂ. ಮತ್ತು ನಾನು ಎಲ್ಲರಿಗೂ ಚಿರಋಣಿ. ಯಾಕೆಂತಂದರೆ ಇವತ್ತು ಬೆಳಗ್ಗೆಯಿಂದ ನನಗೆ ಹಲವಾರು ನಮ್ಮ ಸಿಡ್ನಿ ಕನ್ನಡವಾಣಿ ಕೇಳುವ ಸ್ನೇಹಿತರು ಮತ್ತು ಅದಕ್ಕೆ ಅಲ್ಲಿ ಭಾಗವಹಿಸುವಂಥ ನಿಮ್ಮಂಥ ಕಲಾವಿದರು ಸಹ ನನಗೆ ಒಂದು ಜನ್ಮದಿನದ ಶುಭಾಶಯನ ಹೇಳಿರೋದು ನನಗೊಂದು ಬಹಳನೇ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಮೊದಲೇ ಹೇಳಿದಾಗೆ ನಿಮಗೆಲ್ಲ ನಾನು ಚಿರಋಣಿ. ಏನು ಹೇಳೋ ಅವಶ್ಯಕತೆನೇ ಇಲ್ಲ. ಒಂದು ಪಾರ್ಟಿ ಇಟ್ಬಿಟ್ಟು ಎಲ್ಲರನ್ನು ಕರೆದು ಬಿಡು ಅಷ್ಟೇ. ಸ್ವಾಮಿ ನೋಡಿ, ನೀವೇನು ಹೇಳ್ಬೇಕು, ಜಾಸ್ತಿ ಹೇಳ್ಬೇಕಾಗಿಲ್ಲ. ನಮ್ಗೆ ನಿಮ್ಮ ವಯಸ್ಸಿಗೆ ನಾವು ಬಂದಾಗ ನೀವ್ ಈಗ ಹೇಗಿದಾರ ಹಾಗೆ ನಾವಿದ್ರೆ ಸಾಕು. ಹೌದು ಹೌದು, ಅಕ್ಷರತಃ ನಿಜ ಅದು. ಅದು ಅಕ್ಷರತಃ ನಿಜ ಅದು. ಬಹಳ ಧನ್ಯವಾದಗಳು. ನೀವು ಖಂಡಿತ ನನಗಿಂತ ಇನ್ನೂ ಉತ್ತಮ ಮಟ್ಟದಲ್ಲಿರ್ತೀರ ಅಂತ ನನ್ನ ಭರವಸೆ. ಥ್ಯಾಂಕ್ ಯು ರಾಜ್. ಅದೇ ಕಾರ್ಯಕ್ರಮ ಮುಂದುವರ್ಸೋಣ. ನಮ್ಮ ಸಿಡ್ನಿಯ ಸಮುದಾಯದ ಶ್ರೀ ಹರೀಶ ಗುರಪ್ಪ ಅವರು ಒಂದು ಕನ್ನಡದ ನಾಟಕ ಕಳಿಸಿದ್ದಾರೆ. ಅದನ್ನೀಗ ಕೇಳೋಣ. ನಮಸ್ಕಾರ ಗೆಳೆಯರೆ. ಇಂದು ನಾವು ನಿಮಗೆ ಪ್ರಸ್ತುತಪಡಿಸುತ್ತಿರುವ ನಾಟಕ ಚಂದ್ರಶೇಖರ ಪಾಟೀಲ ಅವರ ಕೊಡೆಗಳು. ಚಂಪಾ ಎಂದೇ ನಾಡಿಗೆಲ್ಲ ಪರಿಚಿತರಾದ ಚಂದ್ರಶೇಖರ ಪಾಟೀಲರು ಕವಿ, ನಾಟಕಕಾರ, ಸಂಘಟನಾಕಾರ, ಪತ್ರಿಕಾ ಸಂಪಾದಕ, ಆಡಳಿತಗಾರ, ಕನ್ನಡ ಹೋರಾಟಗಾರ ಹೀಗೆ ವಿಭಿನ್ನ ನೆಲೆಗಳಲ್ಲಿ ವ್ಯಾಪಿಸಿದ್ದವರು. ಬಾನುಲಿ, ಮಧ್ಯಬಿಂದು ಮತ್ತು ಅಪ್ಪ, ನಳಕವಿಯ ಮಸ್ತಕಾಭಿಷೇಕ ಇವು ಅವರ ಕೆಲವು ಪ್ರಸಿದ್ಧ ರಚನೆಗಳು. 70ರ ದಶಕದಲ್ಲಿ ಬಂದ ಅವರ ಅಸಂಗತ ನಾಟಕ ಕೊಡೆಗಳು ಕನ್ನಡ ನಾಟಕ ಸಾಹಿತ್ಯದಲ್ಲಿ ಒಂದು ವಿಶಿಷ್ಟ ಮೈಲಿಗಲ್ಲು ಎನ್ನಬಹುದು. ನಾಟಕದ ಪಾತ್ರವರ್ಗದಲ್ಲಿ ಬೆಂಗಳೂರಿನ ಹೆಸರಾಂತ ರಂಗಕರ್ಮಿ ಶ್ರೀ ಚಿದಾನಂದ ಕುಲಕರ್ಣಿ ಹಾಗೂ ಸಿಡ್ನಿಯಿಂದ ಶ್ರೀ ದತ್ತು ಕುಲಕರ್ಣಿ. ನಾಟಕದ ತಾಂತ್ರಿಕ ನಿರ್ವಹಣೆ ಹಾಗೂ ನಿರ್ದೇಶನ ಹರೀಶ್ ಗುರಪ್ಪ. ಈಗ ನಿಮ್ಮ ಮುಂದೆ ಬರುತ್ತಿದೆ ಚಂಪಾ ಅವರ ಕೊಡೆಗಳು. ಈ ಕೊಡಿ ಕುಟು ಕುಟು ಅಂತ ಕುಟುಕರ್ಸ್ಕೊಂತ ಹೋಗೋದ್ರಾಗ ಟೈಮ್ ಎಷ್ಟಾಗೈತಿ ಗೊತ್ತಾಗದ ಇಲ್ಲ. ಎಷ್ಟಾಗಿರ್ಬೇಕು ಈಗ ಟೈಮು? ಹೌದಾ, ಆಸಾಮಿ ಬಂತು ತಡಿ. ಕೈಯಾಗ ವಾಚ್ ಐತಿ ಕಾಣಿಸ್ತದ. ಅಲ್ರಿ ಅಂದಂಗ ಟೈಮ್ ಎಷ್ಟಾಗೈತಿ ಹೇಳ್ತೀರ್ರಿ? ಟೈಮ್ ಹೇಳ್ತೀನಿ ತಡ್ರಿ. ಕೈಯಾಗ ವಾಚ್ ಕಟ್ಕೊಂಡು ಮುಗಲ್ ನೋಡ್ತಿರ್ಲ. ಟೈಮ್ ನೋಡ್ರಿ. ಟೈಮ್ ನೋಡ್ರಿ, ಈಗ 9, 9:30, 10, 10:30 ಆಗಿರ್ಬೋದು. ಎಲ್ಲ ಇವನಪ್ಪನ. ಅಲ್ರಿ ಅಂದಂಗ ನೀವು ಅಬ್ಸರ್ಡ್ ಡ್ರಾಮಾದಾಗ ಏನ್ರ ಪಾರ್ಟ್ ಹಾಕಿರ್ನ? ಅಂದ್ರ ನೀವು ಅನ್ನೋದ್ರ ಏನ? ಅಲ್ಲ, ಮಳಿ ಇಲ್ಲ, ಬಿಸಿಲಿಲ್ಲ, ಕೊಡಿ ಏರ್ಸ್ಕೊಂಡು ಹೊಂಟಿರಿ. ಟೈಮ್ ಕೇಳಿದ್ರ ಏನೇನೋ
ಮತ್ತ ನೀವ್ಯಾ ಕೊಡಿ ಹಿಡ್ಕೊಂಡ್ರ ಹಂಗಾರ? ಮಳಿ ಇಲ್ಲ, ಬಿಸಿಲಿಲ್ಲ. ಮಳಿ ಬರಬಹುದು, ಬಿಸಿಲು ಬೀಳಬಹುದು. ಹೌದ್, ಮತ್ತ ಮಳಿ ಬರಬಹುದು, ಬಿಸಿಲು ಬೀಳಬಹುದು. ಅದಕ್ಕ ಕೊಡಿ ಏರ್ಸೇನ್ ನಾನು. ನೋಡ್ರಪ್ಪ, ನಾನ್ ಬೀಳೋದಕ್ಕಿಂತ ಮೊದ್ಲ ಏರಿಸ್ತೀನಿ, ನೀವು ಬಿದ್ದ ಮ್ಯಾಲ ಏರ್ಸಬಹುದು. ಇಷ್ಟ ಫರಕ್. ನೀವ್ ಅನ್ನೋದು ಖರೇನ. ನಿಮ್ಮ ಮಾತು ಬಹಳ ಮಜಾರಪ್ಪ. ಅಂದಂಗ ಏನ್ ಕೆಲಸ ಮಾಡ್ತೀರಿ ನೀವು? ಮಾತಾಡುದ ನಮ್ ಕೆಲಸ. ವಾ ವಾ ವಾ, ಏನ್ ರಿಚ್ ಅದರಿ ನಮ್ಮ ಭಾಷಾ. ಮಾತಾಡು, ಮಾತು, ಆಡು, ಮಾತನಾಡು ಅಂದ್ರ ಈ ಕ್ರಿಯಾ, ಮಾತಾಡೋ ಕ್ರಿಯಾ ಒಂದ್ ಆಟ, ಒಂದ್ ಲೀಲಾ. ಆಹಾ, ನಿಮ್ಗೆಲ್ಲ ಆಟನ ಅಂದ್ರ ಹುಡುಗಾಟ, ಜಗಳಾಟ, ಗುಡುಗಾಟ, ಮುಳುಗಾಟ. ಅಂದಂಗ ಸ್ವಲ್ಪ ಅದು ಇದು ಮಾತಾಡೋನು ಬರ್ರಿ. ಮತ್ತ ನಿಮ್ಗೇನ್ರ ಕೆಲ್ಸದನ? ನಮಗ ಮಾತಾಡೋದ ನಮ್ ಕೆಲ್ಸ. ಅಂದಂಗ ಏನ್ ಮಾತಾಡೋನು? ಏನ್ರ ಮಾತಾಡೋಣ. ಏನಾರ ಅಂದ್ರ ಏನು? ಏನಾರ ಅಂದ್ರ ಏನಾರ ಬರೋಬರಿ. The harder we try to communicate inner subtle feelings, the mightier is our failure to do so. ಹಂಗಾರ ನೀವು ಈ ಕೊಡಿ ಬಲೆ ಬಿಗಿಸುತ್ತಿರಲ್ಲ, ಈ ಕೊಡಿ ಎಲ್ಲಿ ಖರೀದಿ ಮಾಡಿದ್ರಿ? ಮತ್ ಯಾವಾಗ ಖರೀದಿ ಮಾಡಿದ್ರಿ? ಕೊಡಿನ? ಓ, ಅದು ದೊಡ್ಡ ರಾವಣ ಐತಿ ಬಿಡ್ರಿ. ಇದನ್ನ ಕೊಂಡು ಬಹಳ ವರ್ಷ ಆತು. ಎಷ್ಟು ವರ್ಷ ಆತು? ಹಾ, ತಡೀರಿ. ಅಂದಂಗ ಇದು ಯಾವ ವರ್ಷ? ಇದು ಮುಂದಿನ ವರ್ಷದ ಹಿಂದಿನ ವರ್ಷ. ಮುಂದಿನ ವರ್ಷದ ಹಿಂದಿನ ವರ್ಷ, ಹಿಂದಿನ ವರ್ಷದ ಮುಂದಿನ ವರ್ಷ. ವಾ ವಾ ವಾ, ಈ ಕೊಡಿ ನೋಡ್ರಿ ಕೊಂಡು ಬಾಳ ಅಂದ್ರ ಭಯಂಕರ ವರ್ಷ ಆತು. ಆದ್ರೂ ನೋಡ್ರಿ ಏಟರ ಮಾಸೈತೇನೆ ಮುಟ್ಟಾರ ನೋಡ್ರಲ್ಲ. ಇದು ನಮ್ಮ ಅಪ್ಪನ 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 ಕೊಡಿ ಐತಿ. ಇದರ ಅಪ್ಪನ ತರ್ರಿ ಇಲ್ಲೇ, ಸ್ವಲ್ಪ ಬಿಸ್ತೀನಿ. ಛ ಏನ್ ಮಾಡಕತ್ತೀರಿ ನೀವು? ತರಿಲಿ. ನಾನಂತ ನಾನ ಕೊಡಿ ಮಾಲಕನ ಬಿಚ್ಚುದಿಲ್ಲ. ಅದನ್ನ ನೀವು ಏನಂದ್ರೆ ಕೊಡಿ ಬಿಚ್ಚುದಿಲ್ಲ? ಮತ್ತ ಮಳಿ ಬಂದ್ರ, ಬಿಸಿಲು ಬಿದ್ರ? ಮಳಿ ಬಂದ್ರ ಬರ್ಲಿ, ಬಿಸಿಲು ಬಿದ್ರ ಬೀಳಿ, ನಾ ಕೊಡಿ ಬಿಚ್ಚೋದಿಲ್ಲ. ಇದನ್ನ ನಮ್ಮ ಅಪ್ಪ ಬಿಚ್ಚಿಲ್ಲ, ಅವ್ರಪ್ಪ ಬಿಚ್ಚಿಲ್ಲ, ಅವ್ರಪ್ಪ ಬಿಚ್ಚಿಲ್ಲ. ಬೇಸ್ ಹೇಳ್ತೀರಪ್ಪ ನೀವು. ಮಜಾ ಅದಿರಪ್ಪ ನೀವು. ಹೇಟ ನಾನು ವಿರುದ್ಧ. ಅಂದ್ರ ನಾ ಕೊಡಿ ಮುಚ್ಚೋದಿಲ್ಲ, ನೀವು ಕೊಡಿ ಬಿಚ್ಚೋದಿಲ್ಲ. ಅಂದ್ರ ಮಳಿ ಬರ್ಲಿ, ಬಿಸಿಲು ಬೇಡಿ, ನಾನ ಏನು ದಾದ್ ಮಾಡುದಿಲ್ಲ. ಅವು ಇರ್ಲಿಕ್ರು ನಾನ್ ತಲೆ ಮೇಲೆ ಕೊಡಿ ರಾಕಬೇಕ. ನಾ ಎಂದೂ ಕೊಡಿ ಇಳಿಸುದಿಲ್ಲ. ನೋಡ್ರಿ, ಇಳ್ಸಾಕ್ ಬರದಂಗ ಮಳಿ ಜಲ್ದ್ ಬಿಟ್ಟಿರ್ತೇನೆ, ತಿಳಿತಾ? ಅಂದ್ರ ನಾನು ನೀನು ಅಲ್ಲ, ನಾವು ನೀವು ಒಂದ ಅಂದಂಗ ಆಯ್ತಲ್ಲ. ಹೆಂಗ? ಥೇಟ ವಿರುದ್ಧ ಅಲ್ರಿ. ನೀವು ಕೊಡಿ ಬಿಡಂಗಿಲ್ಲ, ನಾನು ಕೊಡಿ ಬಿಡಂಗಿಲ್ಲ, ಮತ್ತ ಒಂದ ಆದಂಗ ಆತಿಲ್ಲ. ಹೆಂಗ್ರಿ ಮಿಸ್ಟರ್? ಒಂದ ಹೆಂಗ ಬರ್ತದ? ನಾ ಅಂದ್ರ ನಾನ, ನನಗ ಎಲ್ಲಾರು ಕೊಡಿ ಮನುಷ್ಯ ಅಂತಾರ, ತಿಳಿತೇನ? ನನಗೂ ಕೊಡಿ ಮನುಷ್ಯನ ಅಂತಾರ, ತಿಳಿತಾನ? ಇದಕ್ಕ ಏನ್ ನೀವು ಕರ್ದದ್ ಮಾತಾಡೋನ್ ಬರ್ರಿ ಅಂತ ಹೇಳಿ ಮಾತಾಡಕ್ ಕರೆದ ಜಗಳಾಟ ಶುರು ಮಾಡಿದ್ರಲ್ಲ? ಜಗಳಾಟನೂ ಆಟನ, ಜಗಳಾಟನೂ ಆಟನ. ಮಜಾರಪ್ಪ, ಈ ಹುಡುಗಾಟನೂ ಆಟನ. ಬರ್ರಿ ಮಾತಾಡೋಣ ಬರ್ರಿ. ನನಗ ಇಷ್ಟ ದಿನ ಮಾತಾಡೋರು ಸಿಕ್ಕಿದ್ದಿಲ್ಲ ನೋಡ್ರಿ. ಮಂದಿ ಬರೇ ತುಟಿ ಪಟ ಪಟ ಬಡಿತಾರ, ಅದ್ರ ಹೊರತು ಮಾತಾಡೋದ ಇಲ್ಲ. ಅವ್ರು ಹೇಳೋದೊಂದು, ನಾ ಕೇಳೋದೊಂದು. ಇದ್ದದ್ದ ಒಂದು. ಖರೆ ಮಾತಾಡೋರು ಅಂದ್ರ ನೀವ ನೋಡ್ರಿ. ಖರೆ ಮಾತಾಡೋದ ನಮ್ ಕೆಲ್ಸ. ಬರ್ರಿ ಮಾತಾಡೋಣ. ಅಂದಂಗ ಅಬ್ಸರ್ವ್ ಡ್ರಾಮಾ ಅಂದ್ರ ಗೊತ್ತೈತೆ ನಿಮಗ? ಏನು ಮಾತ್ ಅಸಂಬದ್ಧ ನಾಟಕ ಹುಡಿದಿರಲ್ಲ? ಅದ ನಾ ಹೇಳೋದು. ಅದಿರ್ಲಿ, ಅದಕ್ಕೂ ಮುಂಚೆ ಒಂದು ಪ್ರಶ್ನೆ ಐತಿ, ಬಹಳ ಗಹನ ಪ್ರಶ್ನೆ. ಅದ್ರ ಬಗ್ಗೆ ಮಂದಿ ಕೂಡ ಮಾತಾಡೋದಂದ್ರ ನನಗ ಜೀವ ಸುತ್ತ ಬರ್ತೈತಿ ನೋಡ್ರಿ. ಏನದು ಪ್ರಶ್ನೆ? ಲೈಫ್ ಅಂದ್ರೇನು? ಜೀವನ ಅಂದ್ರ ಬಾಳು ಏನಂದ್ರಿ? ಇನ್ನೊಮ್ಮೆ ಹೇಳ್ರಿ. ಬಾಳು. ಆಹಾ, ಏನ್ ರಿಚ್ ಅದರಿ ನಮ್ ಭಾಷಾ. ಬಾಳು, ನೀನು ಬಾಳು, ಕ್ರಿಯಾಪದ, ನಿನ್ನ ಬಾಳು, ನಾಮಪದ. ವಾ ಒಂದು ಶಬ್ದಕ್ಕ ಎರಡು ಅರ್ಥ, ಒಂದು ಮಾತಿಗೆ ಎರಡು ದನಿ. ಅಂದ್ರ ನಮ್ಮ ಜೀವನ ನಿಂತ ನೀರು ಹೌದು, ಹರಿವು ಹೊಳಿನೂ ಹೌದು.
ಅದು ಮೋಡನೂ ಹೌದು ಮಳಿನೂ ಹೌದು. ಇದ್ರಾಗ ಏನ್ ಅಸಂಬದ್ಧ ಬಂತು ಅಂತೇನೆ. ಇದ ಅಸಂಬದ್ಧ. ನಿಂತ ನೀರು ಹರಿವು ಹೊಳಿ ಒಂದ ಹೆಂಗ ಆಕೈತ್ರಿ? ಹಂಗಾರ ಮಳಿ ಬಂದ್ರು ಕೊಡಿ ಬಿಚ್ಚುದಿಲ್ಲ ನೀವು ಅಸಂಬದ್ಧನ. ಹಂಗಾರ ಮಳಿ ಇಲ್ಲಕ್ರು ಕೊಡಿ ಮುಚ್ಚೋದಿಲ್ಲಲ್ಲ ನೀವು ಅಸಂಬದ್ಧನ. ಹಂಗಾರ ನಾನು ನೀನು ಅಲ್ಲಲ್ಲ ನಾವು ನೀವು ಒಂದ ಅಂದಂಗ ಆತು. ಹಂಗ್ರಿ ಮಿಸ್ಟರ್, ಜಗಳಾಟನೂ ಆಟನ ಹುಡುಗಾಟನೂ ಆಟನ. ಜಗಳಾಟನೂ ಆಟನ ಹುಡುಗಾಟನೂ ಆಟನ. The more differences are emphasized, the more similar they seem. ಏನಾರ ಮಾತಾಡೋನು. ಏನಾರ ಅಂದ್ರೆ ಏನು? ಏನಾರ ಅಂದ್ರ ಏನಾರ. ಹಂಗಾರ ನಿಮ್ ಹೆಸರೇನು? ನನ್ನ ಹೆಸರುಕಾಯಿ. ನಿಮ್ದು? ನಂದು ಅಲಸಂದಿಕಾಯಿ. ಹೆಸರಿನಾಗ ಏನೈತ್ ಬಿಡ್ರಿ, ಯಾವನೋ ಹೇಳನಲ್ಲ ಗಾದಿ ಮಾತ್ ಅಂದಂಗ. ಅವನ್ ಹೆಸರೇನ್ರಿ? ಅವನು ಒಬ್ಬ ಕಾಯಿನ, ಮೆಣಸಿನಕಾಯಿ. ಹಂಗಾರ ನಮ್ದೆಲ್ಲ ಒಂದ ಕುಲ ಅಂದಂಗ. ಹೆಸರುಕಾಯಿ, ಅಲಸಂದಿಕಾಯಿ, ಮೆಣಸಿನಕಾಯಿ. ಈ ಕಾಯಿ ಅನ್ಕಂತ ಹಣ್ಣಾಗೋದು ಬ್ಯಾಡ, ಮಾತಾಡೋಣ ಬರ್ರಿ. ಈಗ ಒಂದು ಪ್ರಶ್ನೆ. ಏನದು ಪ್ರಶ್ನೆ? ನೀವು ಕೊಡಿ ಯಾಕೆ ಇಳಿಸುದಿಲ್ಲ? ಕೊಡಿ ಯಾಕೆ ಇಳಿಸುದಿಲ್ಲ? ಕೊಡಿ ಯಾಕೆ ಇಳಿಸುದಿಲ್ಲ ಅಂದೆ. ಯಾಕ? ಎಂತ ಅಸಂಬದ್ಧ ಪ್ರಶ್ನೆ ಹಾಕ್ತಿರಿ ನೀವು. ಅಲ್ಲ ಹಂಗ ಕೇಳಿದೆ ಯಾಕ ಅಂತ. ಯಾಕಂದ್ರ ಬರ್ರಿ ಇಲ್ಲಿ ಹತ್ರ ಬರ್ರಿ. ಬಂದೆ ಕೊಡಿ ಇಳಿಸಿದ್ರ ಯಾಕಂದ್ರ ಧಾರವಾಡ ಪೇಟ್ಯಾಗ ಎಮ್ಮೆ ಅಡ್ಡಾಡ್ತಾವಲ್ಲ. ಬರೇ ಬತ್ಲ ಎಮ್ಮೆ ಅಡ್ಡಾಡ್ತಾವಲ್ಲ. ಹೌದು, ಎಮ್ಮಿ ಬರೇ ಬತ್ಲ ಇರ್ತಾವನ. ಮತ್ತೇನ್ ಅಸಂಬದ್ಧ ಮಾತಾಡ್ತೀರಿ? ಎಮ್ಮಿ, ಆಕಳ, ಗುಬ್ಬಿ, ಕಾಗಿ, ಗಿಡ, ಗಂಟಿ, ಹೂವು, ಎಲಿ, ಮನಿ, ರೋಡು, ಸುಡುಗಾಡು, ಎಲೆಕ್ಟ್ರಿಕ್ ಕಂಬ, ಹೊಳಿ, ಗುಡ್ಡ, ಮುಗುಲು, ಸೂರ್ಯ, ಚಂದ್ರ ಎಲ್ಲಾ ಬರೇ ಬತ್ಲ ಅದಾವ ಅಲ್ಲೇನ? ಹೌದ್ರಪ್ಪ, ಖರೆ. ಕೊಡಿ ಇಳಿಸಿದ್ರ ನನಗ ಹಂಗ ಎಮ್ಮಿ ಹಂಗ, ಗುಬ್ಬಿ ಹಂಗ, ಸುಡುಗಾಡ್ದಂಗ, ಸೂರ್ಯನ ಹಂಗ ಬರೇ ಬತ್ಲ ಆದಂಗ ಅನಸ್ತೈತಿ. ಏನ್ರಿಪಾ? ಖರೆ. ಆದ್ರ ನನಗ್ ಬರೇ ಬತ್ಲೆ ಆಗಾಕ್ ಬರುದಿಲ್ಲ, ಬರ್ತೈತಿ ಹೆದರಿಕಿ. ಆದ್ರ ಎಮ್ಮಿ, ಗುಬ್ಬಿ, ಪಬ್ಬಿ ಹೆದರುದಿಲ್ಲ. ನಾ ಎಮ್ಮೆ ಅಲ್ಲ, ನಾ ಗುಬ್ಬಿನೂ ಅಲ್ಲ, ನಾ ಮನಿ ಅಲ್ಲ, ನಾ ಚಂದ್ರ ಅಲ್ಲ, ನಾ ಮನುಷ್ಯ. ಅದಕ್ಕ ಹೆದರಿಕೆ ಅಂದಂಗ ನೀವ್ ಕೊಡಿ ಯಾಕೆ ಬಿಚ್ಚುದಿಲ್ಲ? ನಾನು ಅದಕ್ಕ ಅಂದ್ರ ಅದಕ್ಕ ಬರ್ರಿ ಹತ್ತಿರ ಬರ್ರಿ. ಬಂದೆ. ಕೊಡಿ ಬಿಚ್ಚಿದ್ರ ನಂಗೂ ಹಂಗ ಅನಿಸ್ತೈತಿ. ಹೆಂಗ ಅನಿಸ್ತೈತಿ? ಯಾರು ನನ್ ಬೆಲ್ಟ್ ಬಿಚ್ಚಿ, ಬಟನ್ ಬಿಚ್ಚಿ, ಪ್ಯಾಂಟ್ನ್ಯಾಗ ಶರ್ಟ್ನ್ಯಾಗ ಪುರ್ ಅಂತ ಗಾಳಿ ಹೋಗಿಸಿ ಬರೇ ಗಾಳ್ಯಾಗ ಬರೇ ಬತ್ಲ ಗಿಮಿ ತಿರುಗಿಸ್ತಾರೋನೋ ಅನಿಸ್ತೈತೆ. ಅದಕ್ಕ ಕೊಡಿಗೆ ಹುರಿ ಸುತ್ತಿ ಬಂದೋಬಸ್ತ್ ಇಟ್ಟಿರೋದು. ಹಂಗಾರ ನಾವಿಬ್ರು ಒಂದ ಅಂದಂಗ ಆತು. ಹೌದೌದ, ಹಂಗಾರ ನಾವಿಬ್ರು ಒಂದ ಅಂದಂಗ ಆತು. ನಾ ಗುಬ್ಬಿ ಅಲ್ಲ, ನಾ ಕಾಗೆಲ್ಲ, ಎಮ್ಮೆ ಅಲ್ಲ, ನಾ ಆಕಳಲ್ಲ, ನಾ ಮನಿ ಅಲ್ಲ, ನಾ ಸುಡುಗಾಡಲ್ಲ, ನಾ ಸೂರ್ಯ ಅಲ್ಲ, ನಾ ಚಂದ್ರ ಅಲ್ಲ, ನಾ ಮನುಷ್ಯ. Despite outward appearances and roles we play in everyday life, internally we're all isolated individuals. ಅಲಸಂದಿಕಾಯಿ ಬಾರೋ ಇಲ್ಲೇ. ಯಾಕೋ ಹೆಸರುಕಾಯಿ? ಇಲ್ಲಿ ನೋಡು, ಅನ್ನ ನಿನ್ನ ನಡುವ ಏನೈತಿ? ನನ್ನ ನಿನ್ನ ನಡುವ ಏನು ಇಲ್ಲ. ಏನು ಯಾಕಿಲ್ಲ? ಮ್ಯಾಲೆ ಮುಗುಲೈತಿ, ಕೆಳಗ ನೆಲ ಐತಿ. ನಡುವ ಏನು ಇಲ್ಲ, ಖಾಲಿ ಹವಾ. ಅದಾದ್ರೂ ಐತಲ್ಲ ನೋಡು.
ಈ ಹವಾ ಅಂದ್ರ ಒಂದು ಕನ್ನಡಿ. ಒಂದು ಕನ್ನಡಿ. ಮುಂದ ಅದು ನನಗೂ ಕನ್ನಡಿ, ನಿನಗೂ ಕನ್ನಡಿ. ಅದು ನನಗೂ ಕನ್ನಡಿ, ನಿನಗೂ ಕನ್ನಡಿ. ಮುಂದ ಕನ್ನಡ ಕಾಣೋದಿಲ್ಲ, ತಿರುವು ಮುರು. ಹೌದಲ್ಲ? ತೆರವು ಮುರುವು ಅದಂಗೋ. ಎಡಗಣ್ಣ ಬಲಗಣ್ಣು, ಎಡಗಿವಿ ಬಲಗಿವಿ, ಎಡಗೈ ಬಲ್ಗೈ, ಬಲಗಾಲು ಎಡಗಾಲು. ಮುಂದ ಹಂಗ ನೀ ಕೊಡಿ ಏರ್ಸೋದಿಲ್ಲ, ನಾ ಕೊಡಿ ಇಳಿಸೋದಿಲ್ಲ. ನೀ ಕೊಡಿ ಬಿಚ್ಚೋದಿಲ್ಲ, ನಾ ಕೊಡಿ ಮುಚ್ಚೋದಿಲ್ಲ. ಮುಚ್ಚೋದಿಲ್ಲ. ಮುಂದ ನಿಂದು ನಿಮ್ಮ ಅಪ್ಪನ 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 ಹೊಸ ಕೊಡಿ. ನಂದು ನಿನಗೆ ಹೇಳೇ ನನ್ನ ಕೊಡಿ ಕತ್ತಿ ಇಲ್ಲ. ಹೇಳ ಹಂಗಾರ. ನೋಡಪ್ಪ, ಇದು ನಂದ ಕೊಡಿ. ನಾನ ಕೊಂಡದ್ದು. ಕೊಂಡು ಸುಟ್ಟು ಇಳಿಸಿಲ್ಲ ಇದನ್ನ. ಆದ್ರ ನೋಡ ಅಲ್ಸಂದಿ, ಒಮ್ಮೆ ಇದ್ರ ಬೆತ್ತ ಲಡ್ಡ ಆತ, ಬೆತ್ತ. ಒಮ್ಮೆ ಇದ್ರ ಕಡ್ಡಿ ಮುರಿದು ಕಡ್ಡಿ ಹಾಕ್ಸಿದೆ. ಒಮ್ಮೆ ಅರಿಬ್ ಹರಿತು, ಅರಿಬಿ ಹಾಕ್ಸಿದೆ. ಮುಂದ ಕೊಡಿ ಹುಟ್ಟಿ ಕೊಡಿ ಸತ್ಯ. ಕೊಡಿ ಬದಲಾಗ್ಲಿಲ್ಲ. ನಾನು ಕೊಡಿ ಹಿಡಿಕೆ ಬದಲಾದು, ಹಿಡಿದ ಕೈ ಬದಲಾಗ್ಲಿಲ್ಲ. ನಿನ್ನ ಕೊಡಿ ಹಿಡಿದ ಕೈ ಬದಲಾದು, ಹಿಡಿಕ್ ಬದಲಾಗ್ಲಿಲ್ಲ. ಮುಂದ ಅದಕ್ಕ ಹೇಳಿದೆ, ಈ ಹವಾ ಒಂದು ಕನ್ನಡಿ. ಅದು ನನಗೂ ಕನ್ನಡಿ, ನಿನಗೂ ಕನ್ನಡಿ. ಮುಂದ ನನ್ನ ಕನ್ನಡಾಗ ನಾನು ನೀನು, ನಿನ್ನ ಕನ್ನಡಾಗ ನೀನು ನಾನು. ಮಜಾ ಆಯ್ತ್ರಪ್ಪ. ನಿನ್ನ ಕನ್ನಡಾಗ ನಾನು ನೀನು, ನನ್ನ ಕನ್ನಡಾಗ ನೀನು ನಾನು. ಖರೆ 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 ಖರೆ. ಹಂಗಾರ ಒಂದ್ ಕೆಲ್ಸ ಮಾಡೋಣ. ಏನು? ನಮ್ಮ ಕೊಡಿ ಅದ್ಲಾ ಬದ್ಲ ಮಾಡೋಣ. ಅದ್ಲಾ ಬದ್ಲಿ ಮಾಡೋಣ. ಆಗ್ಲಿ. ಅಲ್ಲೋ ಅಲ್ಸಂದಿಕಾಯಿ, ಒಂದ್ ಪ್ರಶ್ನೆ. ಏನು ಪ್ರಶ್ನೆ? ನನ್ನ ಕೊಡಿ ತಗೊಂಡ ನೀ ಏನ್ ಮಾಡ್ತಿ? ನನ್ನ ಕೊಡಿ ತಗೊಂಡು ನೀ ಏನ್ ಮಾಡ್ತಿ? ನಿನ್ನ ಕೊಡಿ ತಗೋತೇನೆ, ಅದಕ್ಕ ಹುರಿ ಬಗದಿಯಲ್ಲ ಅದನ್ನ ಬೇಚಿ ಒಗಿತೇನೆ, ಪೋಸ್ ಪೋಸ್ ಗಾಳಿ ಹಾಕ್ತೇನೆ, ಶಿವನ ಬುಟ್ಟಿ ಮಾಡ್ತೀನಿ, ಅರ್ಬಿ ತುಂಬಾ ತೂತು ಕೊರದ ಮುಗಿಲ್ ಕಡೆ ನೋಡ್ತೀನಿ. ತೂತು ಈಗ ತೂತಲ್ಲ, ತೂತು ಈಗ ಚಿಕ್ಕಿ. ತೂತು ಈಗ ಚಿಕ್ಕಿ, ಚಿಕ್ ಚಿಕ್ ಚಿಕ್ಕಿ. ವಾ 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 ವಾ, ಏನ್ ರಿಚ್ ಅವನು ನಮ್ಮ ಭಾಷಾ. ಅದಿರ್ಲಿ, ನಾನು ಕೊಡಿ ತಗೊಂಡು ನೀ ಏನ್ ಮಾಡ್ತಿ? ನಿನ್ನ ಕೊಡಿ ತಗೋತೀನಿ, ಅದಕ್ಕೆ ಮಳಿ ಜಡ್ದಿಯಲ್ಲ ಅದನ್ನ ಕಿತ್ತಿ ಒಗಿತೀನಿ. ಕೊಡಿ ಇಳಿಸಿ ಹೊಳಿಗೆ ಹೋಗ್ತೀನಿ. ನಿಂತಾಗ ಕೊಡಿ ತುದಿ ಆಡ್ಸಿ ಆಡ್ಸಿ ಕವಿತಾ ಬರೀತೀನಿ. ದಂಡಿ ಮ್ಯಾಲಿನ ಉಸುಗಿನ್ಯಾಗ ನಕಾಶೆ ತೆಗಿತೀನಿ, ಕಾಗಿ ತೆಗಿತೀನಿ, ಮನಿ ತೆಗಿತೀನಿ, ಸುಡುಗಾಡ್ ತೆಗಿತೀನಿ, ಎಲಿ ತೆಗಿತೀನಿ, ಗಿಡ ತೆಗಿತೀನಿ, ದಂಡಿ ತೆಗಿತೀನಿ, ಒಂಟಿ ತೆಗಿತೀನಿ. ಹಂಗಾರ ನಿನ್ನ ಕೊಡಿ ಕೆಳಗಿಡು. ಹೇಳ್ತೀನಿ, ನೀನು ಇಡು. ನೀ ಈ ಕಡೆ ಬಾ. ಹಂಗಾರ ನೀ ಈ ಕಡೆ ಬಾ. ಹಂಗಂದ್ರ ಹೆಂಗ ಅನಸ್ತತಿ ನನ್ ಕೊಡಿ? ನಿನ್ನ ಕೊಡಿ ಹೂವಿನ ಕೂಲ್ ಆಗೈತಿ ನೋಡು. ನಂದು ನಿನ್ ಕೊಡಿ ಮುತ್ತಿನ ಕುಂಚಿಗೆ ಆಗೈತಿ ನೋಡು. 1 ಮಿನಿಟ್ ಬರೇ ಬತ್ಲಾಗಿ ಮತ್ತ ಅರ್ಬಿ ಹಾಕೊಂಡಂಗ ಅನಿಸ್ತೈತಿ. ನನಗೂ ಹಂಗ ಅನಿಸ್ತೈತಿ. ನನ್ನ ಕನ್ನಡಾಗ ನೀನು ನಾನು, ನಿನ್ನ ಕನ್ನಡಾಗ ನಾನು ನೀನು, ನನ್ನ ಕನ್ನಡಾಗ ನಿನ್ನ ಕನ್ನಡಾಗ ನಾನು ನೀನು, ನನ್ನ ಕನ್ನಡಾಗ ನೀನು ನಾನು, ನನ್ನ ಕನ್ನಡಾಗ ನಾನು ನೀನು, ನಾನು ನೀನು, ನೀನು ನಾನು, ನಾನು ನೀನು, ನಾನು ನೀನು, ನಾನು. ಹಂಗಾರ ಹೋಗೋಣ ಇನ್ನ? ಎಲ್ಲಿಗೆ? ನನ್ನ ದಾರಿ ನನಗ, ನನ್ನ ದಾರಿ ನನಗ, ನಮ್ಮ ದಾರಿ ನಮಗ. ಅಲ್ಲೋ ಹೆಸರುಕಾಯಿ. ಏನು ಅಲ್ಸಂದಿಕಾಯಿ? ಒಂದು ಪ್ರಶ್ನೆ. ಏನು ಪ್ರಶ್ನೆ? ನಾವು ನಮ್ ಹೆಸರು ಸಹಿತ ಯಾಕೆ ಅದ್ಲಾ ಬದ್ಲಿ ಮಾಡ್ಕೋಬಾರ್ದು? ಆಗ್ಲಿ, ಈ ಸರ್ತೆ ನಿನ್ ಹೆಸರು ಹೆಸರುಕಾಯಿ. ನಿನ್ನ ಹೆಸರು ಹೆಸರುಕಾಯಿ, ನನ್ನ ಹೆಸರು ಅಲ್ಸಂದಿಕಾಯಿ. ನನ್ನ ಹೆಸರು ಅಲ್ಸಂದಿಕಾಯಿ. ಬರೋಬರಿ ಆತ? ಬರೋಬರಿ ಆತ. ನಡಿ ಹಂಗಾರ. ನನಗ ಒಂದು ವಿಚಾರ ಹೊಳಿತ. ನನಗ ಒಂದು ವಿಚಾರ ಹೊಳಿತು. ಮುಂದ ನಾವು ಕೊಡಿ ಅದ್ಲಾ ಬದ್ಲಾ ಮಾಡಿದ್ವಿ. ಹೆಸರು ಅದ್ಲಾ ಬದ್ಲಾ ಮಾಡಿದ್ವಿ. ಈಗ ನಾವ ಅದ್ಲಾ ಬದ್ಲಿ ಯಾಕಾಗ್ಬಾರ್ದು? ಹಂಗಾರ ಕೊಡಿ ಕೆಳಗಿಡು. ನೀನು ಕೊಡಿ ಕೆಳಗಿಡು. ಈಗ ಹೆಂಗ ಅನಸ್ತೈತಿ? ಬರೇ ಬತ್ಲ ಹೊಳ್ಯಾಗ ಎಮ್ಮಿ ಹಂಗಿ ಈಸಾಡಿ ದಂಡಿಗೆ ಬಂದಂಗ. ನಿನಗ ಬರೇ ಬತ್ತಲ ಮುಗಲಾಗ ಗುಬ್ಬಿ ಹಂಗ ಹಾರಾಡಿ ಗೂಡಿಗೆ ಬಂದಂಗ, ಹೊರಳಿ ಗೂಡಿಗೆ ಬಂದಂಗ. ಮುಗಲ
ನೋಡಪ್ಪ, ಮಳಿ ಬರ್ಬೋದು, ಬಿಸಿಲು ಬೀಳ್ಬಹುದು, ಮಳಿ ಬಂದ್ ಬಿಸಿಲು ಬಿದ್ದು ನರಿ ಮದ್ವೆ ಆಗ್ಬಹುದು. ನರಿ ಮದ್ವ್ಯಾಗ ನಾ ಉಸ್ಬಿನ ತುಂಬಾ ನಕಾಶೆ ತೆಗೆದು ಬಣ್ಣ ತುಂಬ್ತೀನಿ. ನರಿ ಮದ್ವ್ಯಾಗ ನಾ ಮುಗಿಲಾಗಿಂದ ಚಿಕ್ಕಿ ಹರಿದು ಕಣ್ಣಾಗ ತುಂಬ್ತೀನಿ. ಅಂದಂಗ ಟೈಮ್ ಎಷ್ಟಾಗ್ಯದ ನೋಡು. ಟೈಮ್ ಹೇಳ್ತೀನಿ ತಡಿ. ಟೈಮ್ ನೋಡಪ್ಪ, 11, 12, 13, 14 ಆಗಿರ್ಬೋದು ನೋಡಪ್ಪ. ಹುಡುಗಾಟನು ಆಟನ, ಜಗಳಾಟನು ಆಟನ, ಮಾಡೋದೆಲ್ಲ ಆಟನ, ಆಡೋದೆಲ್ಲ ಮಾಟನ. ಇದುವರೆಗೂ ನೀವು ಕೇಳಿದ ನಾಟಕ ಚಂಪಾ ಅವರ ಕೊಡೆಗಳು. ನಾಟಕ ಕ್ಷ ಮತ್ತು ಯ ಎಂಬ 2 ಪಾತ್ರಗಳ ಚಮತ್ಕಾರಿಕ ಸಂಭಾಷಣೆಯ ಮೂಲಕ ಮನಸ್ಸಿನ ಆಳದಲ್ಲಿ ಹುದುಗಿರುವ ಅಮೂರ್ತ ಭಾವನೆಗಳಿಗೆ ರೂಪ ಕೊಡುತ್ತದೆ. The more differences are emphasized, the more similar they seem. Internally, we're all isolated individuals. The harder we try to communicate inner subtle feelings, the mightier is our failure to do so. ಚಂಪಾ ನಾಟಕದ ಉದ್ದಕ್ಕೂ ಈ 2-3 ಆಳ ಅನುಭವಗಳ ಅನ್ವೇಷಣೆ ಮಾಡುತ್ತಾ ಹೋಗುತ್ತಾರೆ. ಈ ಪ್ರಕ್ರಿಯೆಗೆ ಯಾ ನ ಏರಿಸಿದ ಕೊಡೆ ಮತ್ತು ಕ್ಷನ ಮುಚ್ಚಿದ ಕೊಡೆಗಳು ನಿಮಿತ್ತವಾಗುತ್ತವೆ. ಯಾ ನಾ ಅಂದ್ರ ನಾನಾ, ಕೊಡಿ ಮನುಷ್ಯ ಎನ್ನುತ್ತಾ ಸ್ವಂತಿಕೆಯನ್ನು ಅಂದ್ರೆ ಇಂಡಿವಿಜುವಲಿಸಂ ಅನ್ನು ಮೆರೆಯಲು ಪ್ರಯತ್ನಿಸಿದಷ್ಟು ಕ್ಷ ಅದನ್ನು ಅಲ್ಲಗಳೆದು ನಾ ಕೊಡಿ ಬಿಡಂಗಿಲ್ಲ, ನೀನು ಬಿಡಂಗಿಲ್ಲ, ಅಂದ್ರ ನಾವಿಬ್ರು ಅಂದಂಗಾತಲ್ಲ ಎನ್ನುತ್ತಾನೆ. ಇಬ್ಬರು ತಮ್ಮ ತಮ್ಮ ಮನಸ್ಸಿನ ಆಳದಲ್ಲಿ ಹುದುಗಿರುವ ಹೆದರಿಕೆಗಳನ್ನು ಹಂಚಿಕೊಳ್ಳುವ ಪ್ರಯತ್ನ ಮಾಡುತ್ತಾರೆ. ಆದರೆ ನಾಟಕದ ಉದ್ದಕ್ಕೂ ಆ ಪ್ರಯತ್ನದಲ್ಲಿ ಸಂಪೂರ್ಣ ವಿಫಲರಾಗುತ್ತಾ ಹೋಗುತ್ತಾರೆ. ಯಾ ಕೊಡಿ ಇಳಿಸಿದ್ರ ಧಾರವಾಡ ಪ್ಯಾಟ್ಯಾಗ ಅಡ್ಡಾಡುವ ಬರೇ ಬತ್ಲೆ ಎಮ್ಮಿ ಗುಬ್ಬಿ ಹಂಗ ಅನಿಸ್ತದ ಅಂದ್ರೆ, ಶಾ ಕೊಡಿ ಬಿಚ್ಚಿದ್ರ ಯಾರೋ ನನ್ನ ಪ್ಯಾಂಟಿನಾಗ ಶರ್ಟ್ನಾಗ ಪುರ್ರ್ ಅಂತ ಗಾಳಿ ಹೋಗಿಸಿ ಬರೇ ಬತ್ಲ ಗಿಮಿಗಿಮಿ ತಿರುಗಿಸ್ತಾರೇನೋ ಅನಿಸ್ತದೆ ಎನ್ನುತ್ತಾನೆ. ಇಬ್ಬರು ನಮ್ಮ ಕೊಡಿ ಅದ್ಲಾ ಬದಲಿ ಮಾಡಿಕೊಳ್ಳೋಣ ಎಂದು ತಮ್ಮ ತಮ್ಮ ಕೊಡೆಗಳನ್ನು ಅದಲಿ ಬದಲಿ ಮಾಡಿಕೊಳ್ಳುತ್ತಾರೆ. ಕ್ರಮೇಣ ತಮ್ಮ ಹೆಸರುಗಳನ್ನು ಅದಲಿ ಬದಲಿ ಮಾಡಿಕೊಳ್ಳುತ್ತಾರೆ. ಕೊನೆಗೆ ತಾವೇ ಅದಲಿ ಬದಲಿ ಮಾಡಿಕೊಳ್ಳುತ್ತಾರೆ. ಬೇರೆಯಾಗುವ ಪ್ರಯತ್ನ ಮಾಡಿದಷ್ಟು ತಾವಾಗೇ ಉಳಿಯುವ ದುರಂತ ಪ್ರೇಕ್ಷಕರ ಎದುರು ಸಾಕಾರಗೊಳ್ಳುತ್ತದೆ. ಧನ್ಯವಾದಗಳು ಶ್ರೀ ಹರೀಶ್ ಗುರಪ್ಪ, ಕುಲಕರ್ಣಿ ಹಾಗೂ ಚಿದಾನಂದ ಕುಲಕರ್ಣಿ ಅವರಿಗೆ. ಅವ್ರದ್ದು ನಾಟಕ, ಅವ್ರ ಧಾಟಿ, ಅವ್ರು ಮಾತಾಡೋ ಧಾಟಿ ನನಗೆ ತುಂಬಾನೇ ಹಿಡಿಸ್ತು. ನಾಟಕದ ಬಿಡಿ, ಅದು ನಮಗೆಲ್ಲ ಚೆನ್ನಾಗೇ ಗೊತ್ತಿದೆ ಅದರದ್ದು ಥೀಮ್ ಏನು ಅಂತ ಅಂದ್ಬಿಟ್ಟು. ಆದರೆ ಅದನ್ನ ನಮ್ಮ ಕೇಳಿಗರಿಗೆ ತರೋದಕ್ಕೆ ಮಾತಾಡೋ ಧಾಟಿ ಬಹಳ ಮುಖ್ಯ ಅಂತ. ಹೌದು, ಉತ್ತರ ಕರ್ನಾಟಕ ಭಾಷೆಯ ಸೊಗಡು. ಗಂಡು ಕನ್ನಡ ಅಂತ ಹೇಳ್ತಾರೆ. ಗಂಡು ಕನ್ನಡ, ಮೈಸೂರಿಂದ ಹೆಣ್ಣು ಕನ್ನಡ ಅಂತ. ಯಾಕೆಂದ್ರೆ ಮೈಸೂರಿನ ಕನ್ನಡ ಸ್ವಲ್ಪ ಇಂಪಾಗಿರುತ್ತೆ ಕೇಳಕ್ಕೆ, ಧಾರವಾಡ ಕನ್ನಡ ಸ್ವಲ್ಪ ರಫ್ ಇರುತ್ತೆ, ಗಡಸಾಗಿರುತ್ತೆ. ಅದಕ್ಕೋಸ್ಕರ ಆತರ ಹೇಳೋದು ಅಷ್ಟೇ. ಅದೇ ಕನ್ನಡದ ನಿಘಂಟು ಕೂಡ ಕೇಳ್ದಂಗಿತ್ತು. ಎಷ್ಟೊಂದು ಅಕ್ಷರಗಳು, ಪದಗಳು ನಾವು ಕೇಳೇ ಇರಲಿಲ್ಲ ಮುಂಚೆ. ಸೊ ಎಲ್ಲ ರಿಪೀಟ್ ಮಾಡಿದ್ರು. ಧನ್ಯವಾದಗಳು. ಈಗ ಒಂದು ಸ್ಪಾನ್ಸರ್ ಸಂದೇಶ ಕೇಳಿ ಕಾರ್ಯಕ್ರಮನ ಮುಂದುವರ್ಸೋಣ. Autumn is the time for change, and 2RR's breakfast is coming to you. Catch us outside the studio by Victoria Road for the 2RR drive-by breakfast, where you'll get the chance to meet and greet who's who in the 2RR Zoo. Show us your hidden talent, tell us a joke during our open mic session, take some photos and win some prizes. So come give us a shout, a toot, but just don't shoot. Maybe give us a listen from the 13th to the 17th of April from the 7 to 9 a.m. outside our Henley Cottage studio on Victoria Road, Gladesville. That's 2RR's drive-through breakfast. 101 Music, an Australian production music catalogue of over 250,000 track titles to suit all your production needs. Music to propel the stories you want to tell. Whether it's a local brand advertisement or underscoring a television series, 101 Music delivers emotional solutions through music. Go to www.101.audio, search catalogs to license the music you need. 101 Music is a proud sponsor of 2RRR.
Hi, I'm AJ to tell you about Cactus Imaging, a printer like no other, with large format commercial printing of the highest quality for billboards, banners, vehicle wraps, street furniture, retail displays and interior signage, building wraps and hoardings, fabric printing and much more. Yes, 2RRR sponsor Cactus Imaging, a printer like no other. For further inquiry, go to cactusimaging.com.au. Cactus Imaging, a printer like no other. Local 2RRR sponsor, Community Bank North Ryde, loves giving back to our community. Last year alone, they invested 94% of their prior year's net profit after tax towards a bunch of local initiatives. All made possible because you choose to bank with them. Proudly part of Bendigo Bank, Community Bank North Ryde in Cox's Road Mall. ನೀವು ಕೇಳ್ತಾ ಇದ್ದೀರಾ 2RRR ಸಿಡ್ನಿ ಕನ್ನಡ ವಾಣಿ ಬಾನುಲಿ ಕಾರ್ಯಕ್ರಮ. ಈಗ ಒಂದು ಹಾಡು ಕೇಳಿ ಕಾರ್ಯಕ್ರಮ ಮುಂದುವರ್ಸೋಣ. ಈ ಹಾಡು ಕೇಳಿದಾಗ ಚಂದ್ರ, ಅದು ರೆಪ್ರೆಸೆಂಟೇಷನ್ ಆಫ್ ಚಂದ್ರ ಮುಂಚೆ ಹೆಂಗಿತ್ತು ಈಗ ಹೇಗಿದೆ ಅಂದ್ಬಿಟ್ಟು ಗೊತ್ತಾಗುತ್ತೆ. ಹೌದು, ತುಂಬಾ ಆಪ್ಟ್ ಟೈಮಿಂಗ್ ಕೂಡ. ಯಾಕೆಂತಂದ್ರೆ ಚಂದ್ರ ಬಹಳ ನ್ಯೂಸ್ ಅಲ್ಲಿ ಇದ್ದಾನೆ ಈಗ. ಚಂದ್ರನಿಂದ ಭೂಮಿ, ಭೂಮಿಯಿಂದ ಚಂದ್ರ ನೋಡೋದು ಎಲ್ಲ ಒಳ್ಳೆ ಸೆಗ್ವೆ ನಮ್ಮ ಮುಂದಿನ ಕಾರ್ಯಕ್ರಮ. ನನ್ನ ಹೆಸರು ಅದೇ ತರ ಇದೆ, ಚಂದ್ರಂದೆ. ಕನ್ನಡ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ನಾನು ಶಶಿಕಾಂತ ಮಾತಾಡ್ತಾ ಇರೋದು. ನಾಸಾದ ಚಂದ್ರಯಾನ ಪುರಾಣದಿಂದ ಭವಿಷ್ಯವರೆಗೆ ಅಂತ ಒಂದಿವತ್ತು. ನಾಸಾದ ಚಂದ್ರಯಾನದ ಪುನರಾಗಮನವನ್ನು ಅರ್ಥ ಮಾಡಿಕೊಳ್ಳಲು ಅದನ್ನು ರಾಕೆಟ್ಗಳಿಗಿಂತ ಹೆಚ್ಚಾಗಿ ಪುರಾಣಗಳ ಹಿನ್ನೆಲೆಯಲ್ಲಿ, ಪುರಾಣಗಳ ದೃಷ್ಟಿಕೋನದಲ್ಲಿ ನೋಡಿದರೆ ಸ್ವಲ್ಪ ಕುತೂಹಲಕಾರಿ ಆಗಿರಬಹುದೇನೋ ಅಂತ. ನಮಗೆ ತಿಳಿದಂತೆ ಹಿಂದಿನ ಯೋಜನೆಯ ಹೆಸರು ಅಪೋಲೋ, ಈಗಿನದ್ದು ಆರ್ಟಿಮಿಸ್. ಯಾಕೆ ಈ ಹೆಸರುಗಳ ಸಂಕೇತ ಏನು ಎಂಬುದು ಒಂದು ಮುಖ್ಯ ಪ್ರಶ್ನೆ ಇವತ್ತು. ಬನ್ನಿ ನೋಡೋಣವಂತೆ. ಪ್ರಾಚೀನ ಗ್ರೀಕ್ ಪುರಾಣಗಳ ಪ್ರಕಾರ ಅಪೋಲೋ ಮತ್ತು ಆರ್ಟಿಮಿಸ್ ಅವಳಿ ಹುಟ್ಟಿದವರು ಎಂಬ ಪ್ರತೀತಿ. ಅಪೋಲೋ ಸೂರ್ಯ, ಬೆಳಕು, ಸಂಗೀತ ಮತ್ತು ತರ್ಕಕ್ಕೆ ಸಂಬಂಧಿಸಿದವನು. ಅವನು ಶಿಸ್ತು, ಸ್ಪಷ್ಟತೆ ಮತ್ತು ನಾಗರಿಕತೆಯನ್ನು ಪ್ರತಿನಿಧಿಸುತ್ತಾನೆ. ಅವನ ಅವಳಿ ಸೋದರಿ ಆದ ಆರ್ಟಿಮಿಸ್ ಚಂದ್ರ, ಪ್ರಕೃತಿ, ಸ್ವಾತಂತ್ರ್ಯ ಮತ್ತು ಶಕ್ತಿಯ ಸಂಕೇತ. ಅಪೋಲೋ ರಚನಾತ್ಮಕ ಮತ್ತು ಪ್ರತಿಭೆಯುಳ್ಳವನಾಗಿದ್ದರೆ ಆರ್ಟಿಮಿಸ್ ಸಹಜ ಪ್ರಕೃತಿ ಮತ್ತು ಸ್ವತಂತ್ರ ಮನೋಭಾವದವಳು. ಅವರಿಬ್ಬರು ಪರಸ್ಪರ ವಿರುದ್ಧ ಶಕ್ತಿಗಳಲ್ಲ, ಬದಲಿಗೆ ಸಮತೋಲನವನ್ನು ಕಾಯ್ದುಕೊಳ್ಳುವ ಪೂರಕ ಶಕ್ತಿಗಳು. ನಾಸಾ ಚಂದ್ರಯಾನಗಳಿಗೆ ಹೆಸರಿಡುವಾಗ ನಾಸಾ ಇದೇ ಸಾಂಕೇತಿಕತೆಯನ್ನು ಬಳಸಿಕೊಂಡಿದೆ. 1960 ಮತ್ತು 70ರ ದಶಕದ ಮೂಲ ಚಂದ್ರಯಾನಗಳಿಗೆ ಸೂರ್ಯದೇವನ ಅಪೋಲೋ ಹೆಸರಿಡಲಾಗಿತ್ತು. ಇಂದಿನ ಕಾರ್ಯಕ್ರಮಕ್ಕೆ ಆರ್ಟಿಮಿಸ್ ಎಂದು ಹೆಸರಾಗಿದ್ದು, ಇದು ನಿರಂತರತೆ ಮತ್ತು ವಿಕಾಸ ಎರಡನ್ನೂ ಸೂಚಿಸುತ್ತದೆ. ಇದು ಒಂದು ರೀತಿಯಲ್ಲಿ
ಅಪೋಲೋ ಯೋಜನೆಯ ಮುಂದಿನ ಅಧ್ಯಾಯದಂತಿದ್ದರೂ ಹೆಚ್ಚು ವಿಶಾಲದ ಮತ್ತು ಆಧುನಿಕ ದೃಷ್ಟಿಕೋನವನ್ನು ಹೊಂದಿದೆ. ಅಪೋಲೋ ಯೋಜನೆಯು ಅಂದಿನ ಶೀತಲ ಸಮರ ಅಂದರೆ ಕೋಲ್ಡ್ ವಾರ್ ಭೌಗೋಳಿಕ ರಾಜಕೀಯ ಪೈಪೋಟಿಯಿಂದ ಪ್ರೇರಿತವಾಗಿತ್ತು. ಆದರೆ ಆರ್ಟಿಮಿಸ್ ದೀರ್ಘಕಾಲೀನ ಸಂಶೋಧನೆಯ ಮೇಲೆ ಗಮನ ಹರಿಸಿದೆ. ಇದು ಕೇವಲ ಒಂದು ಗುರಿ ಚಂದ್ರನ ತಲುಪುವುದು ಮಾತ್ರ ಅಲ್ಲ, ಅಲ್ಲಿ ನೆಲೆ ನಿಲ್ಲುವುದು, ಮಾನವದ ಸುಸ್ಥಿರ ಉಪಸ್ಥಿತಿಯನ್ನು ನಿರ್ಮಿಸುವುದು ಮತ್ತು ಅದನ್ನು ಭವಿಷ್ಯದ ಮಂಗಳ ಗ್ರಹದ ಯಾತ್ರೆಗಳಿಗೆ ಒಂದು ಮೆಟ್ಟಿಲಾಗಿ ಬಳಸುವುದು. ಇಲ್ಲಿ ಮತ್ತೊಂದು ಆಳವಾದ ಸಾಂಕೇತಿಕ ಬದಲಾವಣೆಯೂ ಇದೆ. ಆರ್ಟಿಮಿಸ್ ಸ್ವಾತಂತ್ರ್ಯ ಮತ್ತು ಒಳಗೊಳ್ಳುವಿಕೆಯನ್ನು ಪ್ರತಿನಿಧಿಸುತ್ತದೆ. ಒಳಗೊಳ್ಳುವಿಕೆ ಅಂದರೆ ಇನ್ಕ್ಲೂಷನ್. ಚಂದ್ರನ ಮೇಲೆ ಮೊದಲ ಮಹಿಳೆಯನ್ನು ಇಳಿಸುವುದಾಗಿ ನಾಸಾ ಸ್ಪಷ್ಟವಾಗಿ ಘೋಷಿಸಿದೆ. ಇದು ಅಪೋಲೋ ಯುಗಕ್ಕಿಂತ ಬಹಳ ದೊಡ್ಡ ಬದಲಾವಣೆಯಾಗಿದೆ, ಏಕೆಂದರೆ ಅಂದು ಚಂದ್ರನಿಗೆ ಹೋದವರೆಲ್ಲರೂ ಪುರುಷರೇ ಆಗಿದ್ದರು. ಈ ದೃಷ್ಟಿಕೋನವು ಆರ್ಟಿಮಿಸ್ ಉಡಾವಣೆಯಲ್ಲಿ ಪ್ರತಿಫಲಿಸುತ್ತದೆ. ಈ ಮಿಷನ್ 4 ಗಗನಯಾತ್ರಿಗಳನ್ನು ಚಂದ್ರನ ಸುತ್ತ ಪ್ರಯಾಣ ಬೆಳೆಸಿ ಮರಳಲು ಕಳುಹಿಸಿದೆ. ಇದು ಚಂದ್ರನ ಮೇಲೆ ಇಳಿಯುವ ಮುನ್ನ ನಡೆಸುವ ನಿರ್ಣಾಯಕ ಪರೀಕ್ಷೆಯಾಗಿದೆ. ಈ ತಂಡದಲ್ಲಿ ಅನುಭವಿ ನಾಸಾ ಗಗನಯಾತ್ರಿ ಕ್ರಿಸ್ಟಿನಾ ಕೋಚ್ ಅವರು ಸಹ ಇದ್ದಾರೆ. ಕ್ರಿಸ್ಟಿನಾ ಕೋಚ್ ಅವರ ಪಾತ್ರ ಐತಿಹಾಸಿಕವಾಗಿದ್ದು, ಭೂಮಿಯ ಕೆಳಕಕ್ಷೆ ಅಂದರೆ LEO ಅಂತಂದರೆ ಲೋಯರ್ ಅರ್ತ್ ಆರ್ಬಿಟ್ ದಾಟಿ ಚಂದ್ರನತ್ತ ಪ್ರಯಾಣಿಸಿದ ಮೊಟ್ಟ ಮೊದಲ ಮಹಿಳೆ ಅವರಾಗಿದ್ದಾರೆ. ಆರ್ಟಿಮಿಸ್ ಎಂಬ ಹೆಸರು ಇದನ್ನು ಸಾಂಕೇತಿಕವಾಗಿ ಸೂಚಿಸುತ್ತದೆ. ಕ್ರಿಸ್ಟಿನಾ ಅವರ ಆಯ್ಕೆಯು ಅವರ ತಾಂತ್ರಿಕ ಸಾಮರ್ಥ್ಯ ಮತ್ತು ಬಾಹ್ಯಾಕಾಶ ಸಂಶೋಧನೆಯ ಬದಲಾಗುತ್ತಿರುವ ಮುಖವನ್ನು ಪ್ರತಿಬಿಂಬಿಸುತ್ತದೆ. ಅವರು ಕೇವಲ ಒಂದು ಸಂಕೇತವಾಗಿ ಆಯ್ಕೆ ಆಗಿಲ್ಲ, ನಾಸಾದ ಅತ್ಯಂತ ಸಮರ್ಥ ಗಗನಯಾತ್ರಿಗಳಲ್ಲಿ ಒಬ್ಬರಾಗಿ ಆಯ್ಕೆಯಾಗಿದ್ದಾರೆ. ಆದಾಗ್ಯೂ ಚಂದ್ರನ ಮೇಲೆ ಮಾನವರನ್ನು ಇಳಿಸುವ ಪ್ರತಿಕ್ರಿಯೆಯು 2028 ಸುಮಾರಿಗೆ ಆರ್ಟಿಮಿಸ್ 4 ಯೋಜನೆಯಲ್ಲಿ ನಡೆಯುವ ಸಾಧ್ಯತೆ ಇದೆ. ಆ ಯೋಜನೆಯಲ್ಲಿ ಮೊದಲ ಮಹಿಳೆ ಚಂದ್ರನ ಮೇಲೆ ಕಾಲಿಡುವುದು ನಿರೀಕ್ಷಿತವಾಗಿದೆ. ಆ ಮಹಿಳೆ ಯಾರು ಎಂಬುದು ಇನ್ನೂ ನಿರ್ಧಾರವಾಗಿಲ್ಲ. ಮಿಷನ್ನ ಸಿದ್ಧತೆ, ಅನುಭವ ಮತ್ತು ತಂಡದ ಅಗತ್ಯಗಳ ಆಧಾರದ ಮೇಲೆ ನಾಸಾ ಈ ಆಯ್ಕೆಯನ್ನು ಮಾಡಲಿದೆ. ಕ್ರಿಸ್ಟಿನಾ ಕೋಚ್ ಪ್ರಮುಖ ಅಭ್ಯರ್ಥಿಯಾಗಿ ಕಾಣಿಸಿಕೊಂಡರೆ, ಅವರೊಡನೆ ಜೆಸಿಕಾ ಮಿಯರ್, ಆನ್ ಮೆಕ್ಲೈನ್ ಮತ್ತು ಕೇಲಾ ಬ್ಯಾರನ್ ಅವರು ಸಹ ಪ್ರಬಲ ಸ್ಪರ್ಧಿಗಳಾಗಿದ್ದಾರೆ. ಅಂತಿಮವಾಗಿ ಮಿಷನ್ಗೆ ಯಾರು ಹೆಚ್ಚು ಸೂಕ್ತ ಎಂಬ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಳ್ಳಲಾಗುತ್ತದೆ. ನಾಸಾದ ಮೊದಲ ಆದ್ಯತೆ ಸುರಕ್ಷತೆ ಮತ್ತು ಚಂದ್ರಯಾನದ ಯಶಸ್ಸು ಮಾತ್ರ. ಈ ರೀತಿಯಾಗಿ ಆರ್ಟಿಮಿಸ್ ಕಾರ್ಯಕ್ರಮವು ತನ್ನ ಪುರಾಣದ ಹೆಸರಿನಂತೆಯೇ ಸಮತೋಲನವನ್ನು ಪ್ರತಿಫಲಿಸುತ್ತದೆ. ಇದು ಭೂತಕಾಲ ಮತ್ತು ಭವಿಷ್ಯವನ್ನು ಜೋಡಿಸುತ್ತದೆ, ಅಪೋಲೋ ಪರಂಪರೆಯನ್ನು ಗೌರವಿಸುತ್ತದೆ ಮತ್ತು ಆರ್ಟಿಮಿಸ್ ಇಡೀ ಮಾನವ ಕುಲವನ್ನು ಪ್ರತಿನಿಧಿಸುವ ವಿಶಾಲ ದೃಷ್ಟಿಕೋನದೊಂದಿಗೆ ಅದನ್ನು ವಿಸ್ತರಿಸುತ್ತದೆ. ಅದೇ ಇದರ ಅರ್ಥ. ಧನ್ಯವಾದಗಳು. ನಮಸ್ಕಾರ. ನನಗೊಂದು ಇದು ಬಹಳನೇ ಒಂದು ಮಾನವನ ಒಂದು ಬಹಳ ಮಹತ್ವವಾದಂಥ ಸಾಧನೆ ಅಂತ ಹೇಳಬೇಕು. ಆದರೆ ಚಂದ್ರಯಾನ್ ಭಾರತದ್ದು ಒಂದು ಸಲಿನಾರು ಅವರು ಅಮೆರಿಕನ್ ಮೀಡಿಯಾದಲ್ಲಾಗಲಿ ಇದರಲ್ಲಾಗಲಿ ಹೇಳಿಲ್ಲ. ಯಾಕೆಂತಂದ್ರೆ ಚಂದ್ರನ ಡಾರ್ಕ್ ಸೈಡ್ಗೆ ಮೊದಲನೇದಾಗಿ ಕಳಿಸಿದವರು ಭಾರತದವರು. ಅದನ್ನ ಒಂದು ಗಮನಿಸಿದೆ ನಾನು, ಚೆನ್ನಾಗಿತ್ತು. ಆದರೆ ಹೇಳಿದ್ದಾರೆ ಭಾರತ ಚಂದ್ರಯಾನ ಮಾಡಿದ್ದು ಅಮೆರಿಕ ಮತ್ತು ಅದರ ಬೇರೆ ಪಾಶ್ಚಾತ್ಯ ದೇಶಗಳ ಮಾಧ್ಯಮದಲ್ಲಿ ಹಲವಾರು ಬಾರಿ ಬಂದಿದೆ, ಹಲವಾರು ಬಾರಿ ಡಿಸ್ಕಷನ್ ಆಗಿದೆ ಅದರ ವಿಚಾರ. ಅಲ್ಲ ಸರಿ, ಈಗ ಇವರು ಆ ಕಡೆ ಅವರ ರೌಂಡ್ ಹೊಡೆದಿದ್ದು ಸುತ್ತ ಹೋಗಿದ್ದು, ಅವಾಗ ಹೇಳ್ಬೋದಾಗಿತ್ತು ಇದನ್ನಾಗ್ಲೇ ನಿನ್ನೆ ಭಾರತದವರು ಚಂದ್ರಯಾನದ ಮೂಲಕ ಮಾಡಿದ್ದಾರೆ ಅಂತ. ಅನಿವೆ ಅದು ಯಾವಾಗ ನಮಗೆ ಗೊತ್ತೇ ಇದೆ, ಅಮೆರಿಕ ಅವ್ರು ಯಾವಾಗಲೂ ಸ್ವಲ್ಪ ಹೊಗಳ್ಕೊಳ್ಳೋದು ಹೆಚ್ಚು. ಅದೇ ಬಟ್ ಅಪೋಲೋ ಮತ್ತೆ ಆರ್ಟಿಮಿಸ್ ಟ್ವಿನ್ಸ್ ಅಂತ ನನಗೂ ಗೊತ್ತಿರಲಿಲ್ಲ. ನಾನು ಸ್ವಲ್ಪ ರಿಸರ್ಚ್ ಮಾಡಿದ್ಮೇಲೆ ಗೊತ್ತಾಯ್ತು ಅದು ಇಬ್ರು ಟ್ವಿನ್ಸ್ ಅಂತ. ಒಬ್ಳು ಸಹೋದರಿ, ಒಬ್ಬ ಸಹೋದರ. ಅದು ಸ್ವಲ್ಪ ಮೇಲ್ ಡಾಮಿನೇಟೆಡ್ ಅಪೋಲೋ ಆಗಿದ್ರೆ ಇದು ಮೋರ್ ಫೆಮಿನೈನ್, ಮೋರ್ ಇನ್ಕ್ಲೂಸಿವ್ ಇದು ಆರ್ಟಿಮಿಸ್. ಅದನ್ನ ನೋಡೇ ಹೆಸರಿಟ್ಟಿರೋದು ಅವರದ್ದು.
ನೋಡಿ ಈ ಅಪೋಲೋ ಇವರು ಆರ್ಟಿಮಿಸ್ ಹೇಳಿದ್ರು, ಈ ಅಪೋಲೋದಲ್ಲಿ ಚಂದ್ರನ ಮೇಲೆ ಫಸ್ಟ್ ಟೈಮ್ ನೀಲ್ ಆರ್ಮ್ಸ್ಟ್ರಾಂಗ್ ಇಳಿದ್ನಲ್ಲ, ಅವಾಗ ನಾನಿನ್ನು ಚಿಕ್ಕ ಹುಡುಗ, ನಾ ಭದ್ರಾವತಿಯಲ್ಲಿದ್ವಿ. ರಾತ್ರಿ ಬಹುಶಃ 2 ಗಂಟೆ ಆಗಿರ್ಬೇಕು. ನಾವೆಲ್ಲ ಮಲಗಿದ್ವಿ. ನಮ್ಮ ರೇಡಿಯೋ ಕೇಳಿಸ್ತು. ನಂಗೆ ಒಂಚೂರು ಏನೋ ಎಚ್ಚರ ಆಯ್ತು. ಹಿಂಗೆ ನೋಡಿದ್ರೆ ನಮ್ಮ ತಂದೆ ಕುರ್ಚಿ ಮೇಲೆ ಕೂತ್ಕೊಂಡು ರೇಡಿಯೋ ಕೇಳ್ತಾ ಇದ್ರು. ಆವಾಗ ನೀಲ್ ಆರ್ಮ್ಸ್ಟ್ರಾಂಗ್ ಅಂತ ಅವ್ರ ರೇಡಿಯೋದಲ್ಲಿ ಹೇಳ್ತಾ ಇದ್ದಿದ್ದು ಕೇಳಿಸ್ತು. ಚಂದ್ರ ಅಂತ ಇದು ಇಂಗ್ಲಿಷಲ್ಲಿ ಬರ್ತಿತ್ತು, ಮೂನ್ ಅಂತ ಕೇಳಿಸ್ತಾ ಇತ್ತು, ನೀಲ್ ಆರ್ಮ್ಸ್ಟ್ರಾಂಗ್ ಅಂತ. ಆಮೇಲೆ ಮತ್ತೆ ನಿದ್ದೆ ಬಂದ್ಬಿಡ್ತು. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ತಂದೆನ ಕೇಳಿದೆ, ಏನು ಈ ತರ ನಾನು ನೋಡ್ದೆ ನೀಲ್ ಆರ್ಮ್ಸ್ಟ್ರಾಂಗ್ ಅಂತ ಇದ್ರು ಅಂತ. ಅವಾಗ ಹೇಳಿದ್ರು, ಚಂದ್ರನ ಮೇಲೆ ಮನುಷ್ಯ ಹೋಗಿದ್ದಾರೆ, ನೀಲ್ ಆರ್ಮ್ಸ್ಟ್ರಾಂಗ್ ಇಳಿದು ಬಿಟ್ಟು ನಡೆದಿದ್ದಾರೆ ಅಂತ ಹೇಳಿದ್ರು. ಅವಾಗ ನನ್ನ ಚಂದ್ರ ಮೂನ್ ಲ್ಯಾಂಡಿಂಗ್ ಅನುಭವ ಇದು. ಒಂದು ಪ್ರಶ್ನೆ ಇವಾಗ, ಈ ಪ್ರಪಂಚದಲ್ಲಿ ಡ್ರೈವರ್ ಲೈಸೆನ್ಸ್ಗಿಂತ ಮುಂಚೆ ಏವಿಯೇಷನ್ ಲೈಸೆನ್ಸ್ ಯಾರಿಗೆ ಸಿಕ್ಕಿದ್ದು? ಅವ್ರಿಗೆ ಡ್ರೈವರ್ ಲೈಸೆನ್ಸ್ ಸಿಗೋದಕ್ಕಿಂತ ಮುಂಚೆ ನೀಲ್ ಆರ್ಮ್ಸ್ಟ್ರಾಂಗ್. ಅವ್ರಿಗೆ ಎಷ್ಟು ವಯಸ್ಸಿತ್ತು ಅವಾಗ? ಗೊತ್ತಿಲ್ಲ. ಎನಿವೆ, ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು ಶಶಿ. ಆಮೇಲೆ ನೀವು ಆರ್ಟಿಮಸ್ ಈಗ ಲ್ಯಾಂಡ್ ಆಗಿದ್ದು, ನಿನ್ನೆ ಲ್ಯಾಂಡ್ ಆಗಿದ್ದು ಆರ್ಟಿಮಸ್ 2. ಹೌದು. ಬಟ್ ನೀವು ಹೇಳಿದ 2028 ಆರ್ಟಿಮಸ್ 4 ಲ್ಯಾಂಡ್ ಆಗುತ್ತೆ. ಮೇಲೆ ಇಳಿತಾರೆ ಜನ. ಅವಾಗ ಒಬ್ಬಳು ಮಹಿಳೆನೂ ಇಳಿತಾಳೆ ಅದ್ರ ಜೊತೆ ಅಂತ. ಅದು ಕ್ರಿಸ್ಟಿನಾ ಕೋಚ್ ಪ್ರಮುಖ ಅಭ್ಯರ್ಥಿ ಅಂತ ಇದ್ದಾರೆ. ಇದರಿಂದ 3 ಜನ ಇದ್ದಾರೆ ಅವ್ರ ಜೊತೆ ಕಾಂಪೀಟ್ ಮಾಡೋದಕ್ಕೆ. ಅದೇ 2, 4 ಇದರ ವರ್ಷನ್ ನಂಬರ್ ಏನೋ ಚೇಂಜ್ ಆಗಿದೆ, ಇಲ್ಲ ಮಧ್ಯದಲ್ಲಿ ಇನ್ನೊಂದು ಇರಬಹುದೇನೋ. ಆಮೇಲೆ ನೀವು ಲಿಯೋ ಅಂತ ಹೇಳ್ತಿದ್ರಿ. ಈಗ ಸ್ಟಾರ್ ಲಿಂಕ್ ಸ್ಯಾಟಲೈಟ್ಗಳು ಬಹಳ ಇದೆ. ಹೌದು, ಅವೆಲ್ಲ ಲಿಯೋದಲ್ಲೇ ಇರೋದು. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಷ್ಟೇ ಲಿಯೋದಲ್ಲೇ ಆರ್ಬಿಟ್ ಆಗ್ತಾ ಇರೋದು. ಯಾಕಂದ್ರೆ ನಾವು ಪ್ರೈವಸಿ ಬಗ್ಗೆ ಮಾತಾಡಬೇಕಾದ್ರೆ ಈಗ ಮೊಬೈಲ್ ಇಂದ ಇರಬಹುದು, ಇಲ್ಲ ಇಂಟರ್ನೆಟ್ ಟೆಕ್ನಾಲಜಿ, ಇವಾಗ ಸ್ಯಾಟಲೈಟ್ಸ್ ಉಪಯೋಗಿಸ್ತದಲ್ಲ. ಸೊ ಇವಂದು ನಾವು ಸ್ಟಾರ್ ಲಿಂಕ್ ಸ್ಯಾಟಲೈಟ್ ಉಪಯೋಗಿಸಿದ್ರೇನು, ಒಂದು ಸ್ಟಾರ್ ಲಿಂಕ್ ಇಂದ ಇನ್ನೊಂದು ಸ್ಟಾರ್ ಲಿಂಕ್ಗೆ ಕನೆಕ್ಟ್ ಆಗಕ್ಕೆ ದೇರ್ ಇಸ್ ಅ ಪಾಸಿಬಿಲಿಟಿ ಆಫ್ ಹಾಪಿಂಗ್ ಆನ್ ಟು ಫಾರಿನ್ ಸ್ಯಾಟಲೈಟ್. ಅದರಿಂದ ಡೇಟಾ ಇಶ್ಯೂಸ್ ಆಗ್ಬಹುದು ಅಂತ ದೇರ್ ಇಸ್ ಅ ಲಾಟ್ ದಟ್ ಇಸ್ ಹ್ಯಾಪನಿಂಗ್. ಯಾಕಂದ್ರೆ ನಿಮ್ದು ಯಾವ ಕಮ್ಯುನಿಕೇಶನ್ ಪ್ಯಾಟರ್ನ್ ಹೆಂಗಿದೆ, ಅದರಲ್ಲಿ ಸೆಕ್ಯೂರಿಟಿ ಇದೆಯಾ. ಸೊ ಮುಂಚೆ ಏನಾಗ್ತಿತ್ತು ಅಂದ್ರೆ ನಾವು ಡೇಟಾ ಸೆಂಟರ್ಸ್ ಎಲ್ಲ ಮಾಡಬೇಕಾದ್ರೆ ಎಲ್ಲ ಲೋಕಲೈಸ್ ಆಗಿರೋದು, ಸೊ ಇಂಟರ್ನೆಟ್ ಟ್ರಾಫಿಕ್. ಆಮೇಲೆ ಮೊಬೈಲ್ ಬಂತು, ಸೊ ಮೊಬೈಲ್ ವಾಸ್ ಆಲ್ಸೋ ಲೋಕಲೈಸ್ಡ್. ಈಗ ಇದು ಸ್ಯಾಟಲೈಟ್ ಬಂದಿರೋದ್ರಿಂದ ಒಂದು ಸ್ಯಾಟಲೈಟ್ ಇಂದ ಇನ್ನೊಂದು ಸ್ಯಾಟಲೈಟಿಗೆ ನಿಮ್ದು ಡೇಟಾ ಟ್ರಾನ್ಸ್ಫರ್ ಆಗೋಂಗಿದ್ರೆ ಅದು ನಿಮ್ಗೆ ಏನಾದ್ರು ಕಾಂಪ್ರಮೈಸ್ ಆಗೋ ಚಾನ್ಸಸ್ ಇದೆಯಾ ಅಂತ ನೋಡಿ. ಲಿಯೋ ಅಂತ ಹೇಳಿದ್ರಲ್ಲ, ಇದನ್ನ ದಾಟಿದ ಮೊದಲ ಮಹಿಳೆ ಈಗ ಆರ್ಟಿಮಿಸ್ ಜೊತೆ ಕೃಷ್ಣನ ಕೋಚ್ ಹೋಗಿದ್ದವರು ಒಬ್ಬರೇ, ಅವರು ಮೊದಲ ಮಹಿಳೆ ಆ ರೀಜನ್ ದಾಟಿ ಹಾರಿದ್ದು. ನನಗೂ ಜ್ಞಾಪಕ ಇದೆ ಗಣೇಶ್, ಇದರಲ್ಲಿ ಅದು ರಾಕೇಶ್ ಶರ್ಮಾ ಫಸ್ಟ್ ಟೈಮ್ ಇದು ಸ್ಪೇಸ್ ಹೋದಾಗ ನಾವು ಲೇಕ್ ವ್ಯೂಲ್ ರೆಸ್ಟೋರೆಂಟ್ ಅಲ್ಲಿ ಇದ್ವಿ, MG ರೋಡ್ ಬೆಂಗಳೂರಲ್ಲಿ. ನಾನು ಇನ್ನೂ ಚಿಕ್ಕ ಹುಡುಗ, ನಮ್ಮ ಅಪ್ಪ ಕರ್ಕೊಂಡು ಹೋಗಿದ್ರು, ಅಲ್ಲಿ ಟಿವಿಲಿ ಬರ್ತಿರ್ತಾರೆ. ಸೊ ಹಾಗಿದ್ರೆ ನೀವು ಸಾರೆ ಜಹಾಸೆ ಅಚ್ಚ ನೋಡಿದ್ರಿ ಅಂತ ಕಾಣುತ್ತೆ ಟಿವಿನಲ್ಲಿ. ಸೊ ಈಗ ಒಂದು ಒಂದು ಸ್ಪಾನ್ಸರ್ ಸಂದೇಶ ಕೇಳಿ ಕಾರ್ಯಕ್ರಮನ ಮುಂದುವರ್ಸೋಣ. Are you or a loved one in need of an aged care facility? The St Elizabeth Aged Care Facility and Nursing Home is situated in Dean Park, just 40 minutes drive from Sydney CBD, on a beautifully landscaped and leafy 3.9 hectares. There are group therapy sessions with qualified staff, spiritual counselling, outings and celebrations for birthdays and Catholic holidays. For more information, please contact the St Elizabeth Aged Care Facility and Nursing Home at 1 Simons Road, Dean Park, 2761, or telephone 8818 8500. The St Elizabeth Aged Care Facility is a proud sponsor of 2RRR. Macquarie Singers is a welcoming choir and no experience or auditions are required to join. Rehearsals are at North Ryde Uniting Church and via Zoom. Sound files are provided for practice at home.
Free singing workshops will be held on Saturday, July 25 at 3 p.m. Details mus.org.au. Passionate about all things football? Tune in to Planet Football every Saturday from 11 a.m. till 1 p.m. as the Lone Ranger shares his passion for the world game. Expand your football knowledge with interviews from nationally and internationally renowned football journalists. There are in-depth conversations with local clubs, women's football specials, and football literature. Something new every week. Expand your knowledge with Planet Football every Saturday from 11 till 1 on 2RRR 88.5 FM. ನೀವು ಕೇಳ್ತಾ ಇದ್ದೀರಾ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ. ಈಗ ಒಂದು ಹಾಡು ಕೇಳೋಣ. ಆತ್ಮನಿರ್ಭರ ಭಾರತ. ಎಂಥ ಒಳ್ಳೆ ಹಾಡು ಮಹೇಶ್. ಆತ್ಮನಿರ್ಭರ ಭಾರತ ಅನ್ನೋದು ಯೋಚನೆ ಮಾಡ್ತಾ ಇದ್ರೆ ಒಂದು ವಿಶೇಷ ಭಾಗದಲ್ಲಿ ಭಾರತ ಇನ್ನು ಆತ್ಮನಿರ್ಭರ ಆಗಕ್ಕೆ ಸಾಧ್ಯನೇ ಇರಲಿಲ್ಲ. ಆದರೆ ಈಗ ಇನ್ನೇನು ಆಗೋ ಸೂಚನೆಗಳು ಬರ್ತಾ ಇದೆ. ಈಗ ನಿಮಗೆಲ್ಲ ಗೊತ್ತಿರ್ಬೋದು, ಭಾರತ ದೇಶಕ್ಕೆ ನ್ಯೂಕ್ಲಿಯರ್ ಪವರ್ ಅಂದ್ರೆ ಅಣುಶಕ್ತಿ ಉತ್ಪಾದನೆ ಮಾಡೋಕ್ಕೆ ಯುರೇನಿಯಂ ಬೇಕು. ಆದರೆ ಆ ಯುರೇನಿಯಂ ಇಂಡಿಯಾದಲ್ಲಿ ಸಿಗಲ್ಲ. ಅದನ್ನ ಇಂಡಿಯಾ ಇಂಪೋರ್ಟ್ ಮಾಡ್ಕೋಬೇಕು ಅಂದ್ರೆ ನ್ಯೂಕ್ಲಿಯರ್ ಸಪ್ಲೈಯರ್ ಗ್ರೂಪ್ ಅಂತ ಒಂದು ಇದೆ, ಒಂದು ಗ್ರೂಪಿಂಗು. ಅದರಲ್ಲಿ ಒಂದು 54 ಕಂಟ್ರಿಗಳಿದೆ. ಎಲ್ಲರೂ ಒಪ್ಕೋಬೇಕಂತೆ, ಆವಾಗ ಇಂಡಿಯಾಕ್ಕೆ ಬರುತ್ತೆ. ಅದು ಇನ್ನೊಂದೇನು ಅಂತಂದ್ರೆ ಇಂಡಿಯಾ ನಾನ್ ಪ್ರಾಲಿಫರೇಷನ್ ಟ್ರೀಟಿಗೆ ಸೈನ್ ಮಾಡಿಲ್ಲ, ಆದ್ರಿಂದ ಅವರೆಲ್ಲರೂ ಅಬ್ಜೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಇಂಡಿಯಾಕ್ಕೆ ಯುರೇನಿಯಮ್ಮೇ ಸಾಕಷ್ಟು ಇಂಪೋರ್ಟ್ ಮಾಡ್ಕೊಳಕ್ ಆಗ್ತಿಲ್ಲ, ಆದ್ರಿಂದ ನ್ಯೂಕ್ಲಿಯರ್ ಪವರ್ ಪ್ರೊಡ್ಯೂಸ್ ಮಾಡಕ್ ಆಗ್ತಿಲ್ಲ. ಇಂಥ ಸಂದರ್ಭದಲ್ಲಿ ಮೊನ್ನೆ ಅಂದ್ರೆ ಒಂದು ಸ್ವಲ್ಪ ಕೆಲವು ದಿನಗಳಿಗೆ ಮುಂಚೆ ತಮಿಳುನಾಡಿನಲ್ಲಿ ಕಲ್ಪಕಂ ನ್ಯೂಕ್ಲಿಯರ್ ರಿಯಾಕ್ಟರ್ ಇದೆ. ಆ ನ್ಯೂಕ್ಲಿಯರ್ ರಿಯಾಕ್ಟರ್ ಅಣು ಸಾಮರ್ಥ್ಯದಲ್ಲಿ ಒಂದು ಐತಿಹಾಸಿಕ ಸಾಧನೆ ಮಾಡಿದೆ. ಅಂದ್ರೆ ಅದು ಕ್ರಿಟಿಕ್ಯಾಲಿಟಿ ಅಂತ ಏನ್ ಹೇಳ್ತಾರೆ ಆ ಹಂತ ತಲುಪಿದೆ. ಅದು ಪ್ರೋಟೋಟೈಪ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್, ಅದು ಕ್ರಿಟಿಕ್ಯಾಲಿಟಿ ಹಂತ ತಲುಪಿದೆ. ಅದ್ರ ಬಗ್ಗೆ ನಾನು ಒಂಚೂರು ಮಾತಾಡ್ತೀನಿ. ಈಗ ಭಾರತ ಅಣುಶಕ್ತಿ ಕ್ಷೇತ್ರದಲ್ಲಿ ಮಹತ್ವದ ಮೈಲಿಗಲ್ಲು ಸಾಧಿಸಿದೆ. ತಮಿಳುನಾಡಿನ ಕಲ್ಪಕಂನಲ್ಲಿ ನಿರ್ಮಿಸಿರುವ ಪ್ರೋಟೋಟೈಪ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ದೇಶವು ಅಣು ಕ್ರಿಟಿಕ್ಯಾಲಿಟಿ ಹಂತ ತಲುಪಿದೆ. ರಷ್ಯಾದ ನಂತರ ಈ ಸಾಧನೆ ಮಾಡಿದ ಎರಡನೇ ದೇಶ ಭಾರತ. ಅಂದ್ರೆ ಪ್ರಪಂಚದಲ್ಲಿ ರಷ್ಯಾ ಮಾತ್ರ ಮಾಡಿತ್ತು. ಈ ಹಂತವು ರಿಯಾಕ್ಟರ್ನಲ್ಲಿ ಸ್ವಯಂ ನಿರ್ವಹಣೆಯ ಅಣು ವಿಭಜನೆ ಸರಪಳಿ ಪ್ರತಿಕ್ರಿಯೆ ಆರಂಭವಾದುದನ್ನು ಸೂಚಿಸುತ್ತದೆ
ಮತ್ತು ಸಂಪೂರ್ಣ ಕಾರ್ಯಾಚರಣೆಗೆ ಮುನ್ನದ ಅತ್ಯಂತ ನಿರ್ಣಾಯಕ ಹಂತವಾಗಿದೆ. ಅಂದ್ರೆ ಕಂಟಿನ್ಯೂಸ್ ಚೈನ್ ರಿಯಾಕ್ಷನ್ ಕ್ಯಾನ್ ಹ್ಯಾಪನ್. ಫ್ಯೂಯಲ್ ಕಂಟಿನ್ಯೂಸ್ ಸಪ್ಲೈ ಆಗ್ತಾ ಇರುತ್ತೆ. ಅಂದ್ರೆ ಒಂದು ಚೈನ್ ರಿಯಾಕ್ಷನ್ ಇಂದ ಅದು ಆಟೋಮ್ಯಾಟಿಕ್ ಆಗಿ ಯುರೇನಿಯಂ ಕ್ರಿಯೇಟ್ ಮಾಡಿಕೊಂಡು ಮತ್ತೆ ಅದನ್ನೇ ನ್ಯೂಕ್ಲಿಯರ್ ಫಿಷನ್ ಅಲ್ಲಿ ಯೂಸ್ ಮಾಡ್ತಾರೆ. ಇದರ ಸಾಧನೆಯ ಮಹತ್ವ ಏನು ಅಂತಂದ್ರೆ, ಭಾರತದ ದೀರ್ಘಕಾಲೀನ ಇಂಧನ ಭದ್ರತೆ ಬಲಪಡಿಸುವ ದಿಕ್ಕಿನಲ್ಲಿ ಒಂದು ದೊಡ್ಡ ಹೆಜ್ಜೆ ಇದು. ಮತ್ತೆ ಸ್ವದೇಶಿ ಅಣುತಂತ್ರಜ್ಞಾನ ಅಭಿವೃದ್ಧಿಯ ಸಾಮರ್ಥ್ಯಕ್ಕೆ ದೃಢತೆ ಸಿಕ್ಕಿದೆ. ಡಾಕ್ಟರ್ ಹೋಮಿ ಭಾಭಾ ಅವರ 3 ಹಂತದ ಅಣುಶಕ್ತಿ ಯೋಜನೆಯಲ್ಲಿ ಇದು 2ನೇ ಹಂತದ ಯಶಸ್ವಿ ಪೂರ್ಣಗೊಳಿಕೆ ಮತ್ತು 2070 ನೆಟ್ ಝೀರೋ ಗುರಿ ಸಾಧನೆಗೆ ಇದು ಬೆಂಬಲ ಆಗುತ್ತೆ. ಈ ಭಾಭಾ ಅವರ 3 ಹಂತಗಳ ಅಣು ಯೋಜನೆ ಅಂತ ಹೇಳಿದೆ, ಅವು ಯಾವ್ಯಾವುದು? ಮೊದಲನೇ ಹಂತ ಅಂತಂದ್ರೆ ಪ್ರೋಟೋಟೈಪ್ ಹೆವಿ ವಾಟರ್ ರಿಯಾಕ್ಟರ್ ಆಧಾರಿತ ಯುರೇನಿಯಂ ಸೈಕಲ್. ಅಂದ್ರೆ ನೈಸರ್ಗಿಕ ಯುರೇನಿಯಂ ಬಳಸಿ ವಿದ್ಯುತ್ ಉತ್ಪಾದನೆ, ಇದ್ರ ಜೊತೆಗೆ ಉಪ ಉತ್ಪನ್ನ ಅಂದ್ರೆ ಬೈ ಪ್ರಾಡಕ್ಟ್ ಪ್ಲೂಟೋನಿಯಂ 239. ಇದಕ್ಕೋಸ್ಕರನೇ ಭಾರತ ಯುರೇನಿಯಂ ಇಂಪೋರ್ಟ್ ಮಾಡ್ಕೋಬೇಕಾಗಿದ್ದು. 2ನೇ ಹಂತ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ಗಳು. ಇದಕ್ಕೆ ಇಂಧನ ಅಂದ್ರೆ ಫ್ಯೂಯಲ್ ಪ್ಲೂಟೋನಿಯಂ 239 ಮತ್ತೆ ಯುರೇನಿಯಂ 238. ಇದು ಬಳಸುವುದರಿಂದ ಹೆಚ್ಚು ಇಂಧನ ಇದು ಉತ್ಪಾದನೆ ಆಗುತ್ತೆ. ಅಂದ್ರೆ ಒಂದು ಬಳಸಿ ಇನ್ನೊಂದು ಮಾಡ್ಕೋಬಹುದು. ಮರು ಸಂಸ್ಕರಣೆ ಮತ್ತು ಮರುಬಳಕೆ ಸಾಧ್ಯ. ಅಂದ್ರೆ ರೀಸೈಕಲ್ ಮಾಡಿ ರೀಯೂಸ್ ಮಾಡಬಹುದು. ಮತ್ತೆ ಇದು ಪ್ರೋಟೋಟೈಪ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ದು ಈ ಹಂತದ ಅತ್ಯಂತ ಪ್ರಮುಖ ಸಾಧನೆ 2ನೇದು. 3ನೇ ಹಂತ ಏನು ಅಂತಂದ್ರೆ ಥೋರಿಯಂ ಆಧಾರಿತ ಯುರೇನಿಯಂ ಚಕ್ರ, ಯುರೇನಿಯಂ 233 ಸೈಕಲ್. ಥೋರಿಯಂ 232ರಿಂದ ಯುರೇನಿಯಂ 233 ಆಗಿ ಪರಿವರ್ತನೆ ಆಗುತ್ತೆ. ಮತ್ತೆ ಇದರಿಂದ ದೀರ್ಘಕಾಲದ ದೊಡ್ಡ ಪ್ರಮಾಣದ ವಿದ್ಯುತ್ ಉತ್ಪಾದನೆ ಸಾಧನೆ ಆಗುತ್ತೆ. ಭಾರತದಲ್ಲಿ ಪ್ರಪಂಚದ ಸುಮಾರು 25% ಥೋರಿಯಂ ರಿಸರ್ವ್ ಇದೆ. ಆದ್ರಿಂದ ಈ ಟೆಕ್ನಾಲಜಿಯಿಂದ ಥೋರಿಯಂ ಯೂಸ್ ಮಾಡಿ ಅದರಿಂದ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ಬೋದು. ಈಗ ಕ್ರಿಟಿಕಾಲಿಟಿ ಅಂದ್ರೇನು? ಕ್ರಿಟಿಕಾಲಿಟಿ ಅಂದರೆ ರಿಯಾಕ್ಟರ್ನಲ್ಲಿ ಉತ್ಪತ್ತಿಯಾಗುವ ನ್ಯೂಟ್ರಾನ್ಗಳ ಪ್ರಮಾಣವು ಪ್ರತಿಕ್ರಿಯೆಯನ್ನು ಅಂದ್ರೆ ಚೈನ್ ರಿಯಾಕ್ಷನ್ ಸ್ವಯಂ ನಿರ್ವಹಣೆಗೆ ಸಾಕಷ್ಟು ಆಗಿರುವ ಸ್ಥಿತಿ. ಅಂದ್ರೆ ಸಫಿಷಿಯಂಟ್ ನ್ಯೂಟ್ರಾನ್ ಸಿಗುತ್ತೆ. ಇದು ರಿಯಾಕ್ಟರ್ ಪೂರ್ಣ ಪ್ರಮಾಣದಲ್ಲಿ ವಿದ್ಯುತ್ ಉತ್ಪಾದಿಸುತ್ತಿದೆ ಎಂದಲ್ಲ, ಆದರೆ ಕಮಿಷನಿಂಗ್, ಈ ರಿಯಾಕ್ಟರ್ಗಳ ಕಮಿಷನಿಂಗ್ ನಲ್ಲಿ ಅತ್ಯಂತ ಮುಖ್ಯವಾದ ಹಂತ. ಈ ಪ್ರೋಟೋಟೈಪ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ನ ಟೆಕ್ನಿಕಲ್ ಸ್ಪೆಷಾಲಿಟೀಸ್ ಅಂದ್ರೆ ತಾಂತ್ರಿಕ ವೈಶಿಷ್ಟ್ಯಗಳು ಅಂದ್ರೆ ಏನು? ಈ ಕಲ್ಪಕಂದು ಇದರ ಸಾಮರ್ಥ್ಯ 500 ಮೆಗಾವಾಟ್ಗಳು. ಇದು ಸೋಡಿಯಂ ಶೀತಕೃತ ಅಂದ್ರೆ ಈ ಕೂಲಿಂಗ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್. ಇದರ ಫ್ಯೂಯಲ್ ಯುರೇನಿಯಂ ಪ್ಲೂಟೋನಿಯಂ ಮಿಕ್ಸ್ಡ್ ಆಕ್ಸೈಡ್. ಯುರೇನಿಯಂ 238 ಪ್ಲೂಟೋನಿಯಂ 239ಕ್ಕೆ ಪರಿವರ್ತನೆಗೊಳ್ಳುವ ವಿನ್ಯಾಸ ಡಿಸೈನ್ ಇದೆ. ಭವಿಷ್ಯದಲ್ಲಿ ಥೋರಿಯಂ 232ರಿಂದ ಯುರೇನಿಯಂ 233ಕ್ಕೆ ಪರಿವರ್ತನೆ ಮಾಡ್ಕೋಬಹುದು. ಮತ್ತೆ ಇದು ಕ್ಲೋಸ್ಡ್ ಫ್ಯೂಯಲ್ ಸೈಕಲ್. ಕಡಿಮೆ ಕಿರಣೋತ್ಪಾದಕ ತ್ಯಾಜ್ಯ ಅಂದ್ರೆ ಲೆಸ್ ಜನರೇಷನ್ ಕಾಸ್ಟ್ ಅಂಡ್ ಆಲ್ಸೋ ವೇಸ್ಟ್. ಸೊ ಇದು ಸಂಪೂರ್ಣವಾಗಿ ಸ್ವದೇಶಿ ವಿನ್ಯಾಸ ಮತ್ತು ನಿರ್ಮಾಣ. ಇದು ಇಂಡಿಜಿನಿಯಸ್ ಟೆಕ್ನಾಲಜಿ ಮತ್ತು ಕನ್ಸ್ಟ್ರಕ್ಷನ್. ಇದರಿಂದ ಬೇರೆ ಕಂಟ್ರಿಗಳ ಮೇಲೆ ಡಿಪೆಂಡ್ ಆಗಬೇಕಾಗಿಲ್ಲ. ಇದು ಒಂದು ಆತ್ಮನಿರ್ಭರ ಭಾರತ ಅಚೀವ್ ಮಾಡೋದ್ರಲ್ಲಿ ಒಂದು ದೊಡ್ಡ ಸ್ಟೆಪ್. ಇದು ಸ್ವಲ್ಪ ಜಾಗತಿಕ ಹಿನ್ನೆಲೆ ನೋಡಬೇಕು ಅಂದ್ರೆ ರಷ್ಯಾದ ಹೊರತು ಬೇರೆ ಯಾವುದೇ ದೇಶದಲ್ಲಿ ಕಮರ್ಷಿಯಲ್ ಲೆವೆಲ್ನಲ್ಲಿ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಕಾರ್ಯ ಮಾಡ್ತಾ ಇಲ್ಲ. ಬೇರೆ ದೇಶಗಳು ಪ್ರಪಂಚದಲ್ಲಿ ಇದನ್ನ ಟ್ರೈ ಮಾಡಿ ಇದರದ್ದು ಎಕ್ಸ್ಪೆನ್ಸು, ಸೇಫ್ಟಿ ಫೀಚರ್ಸ್ ಮತ್ತೆ ಟೆಕ್ನಿಕಲ್ ಚಾಲೆಂಜಸ್ ಅನ್ನ ಎದುರಿಸಕ್ಕಾಗದಲ್ಲೇ ಕಾರ್ಯಕ್ರಮಗಳನ್ನು ಸಸ್ಪೆಂಡ್ ಮಾಡಿವೆ. ಭಾರತ ದೇಶ ಈಗ ಈ ಕ್ಷೇತ್ರದಲ್ಲಿ ಪ್ರಪಂಚದಲ್ಲಿ ಒಂದು ಲೀಡರ್ಶಿಪ್ ಹೊಂದುವ ಸಾಧ್ಯತೆ ಇದೆ. ಮತ್ತೆ ಇದರ ಮುಂದಿನ ದಿಕ್ಕು ಏನು ಅಂತಂದ್ರೆ, ಈ ಭಾರತವು 2070 ನೆಟ್ ಝೀರೋ ಗುರಿ ಸಾಧಿಸಲು ಮಹಾ ಕೊಡುಗೆ ನೀಡಲಿದೆ. ಇದು ಒಂದು ಅತ್ಯಂತ ಹೆಮ್ಮೆಯ ಸಾಧನೆ. ಆದರೆ ಸಂಹೌ ಭಾರತ ದೇಶದಲ್ಲಿ ಅಷ್ಟೊಂದು ಇದು ಪ್ರಚಾರ ಆಗಲಿಲ್ಲ ಅಂತ ಅನ್ಕೊಂಡಿದ್ದೀನಿ. ಇದು ನೋಡಿ, ಈಗ ಬೇರೆ ದೇಶಗಳಿಂದ ಯುರೇನಿಯಂ ಇಂಪೋರ್ಟ್ ಮಾಡ್ಕೊಳ್ಳೋದು ಡಿಪೆಂಡ್ ಆಗಬೇಕಾಗಿಲ್ಲ. ಆಮೇಲೆ ಭಾರತದಲ್ಲಿ ಥೋರಿಯಂ ಇದೆ. ಥೋರಿಯಂನ ಯೂಸ್ ಮಾಡಿಕೊಂಡು ಅದನ್ನ ಯುರೇನಿಯಂ ಕನ್ವರ್ಟ್ ಮಾಡಿ ಆಮೇಲೆ ಯುರೇನಿಯಂ ಯೂಸ್ ಮಾಡಿ ಪವರ್ ಜನರೇಟ್ ಮಾಡ್ಬೋದು. ಸೊ ಅಂಡ್ ಈ ಕ್ರಿಟಿಕಾಲಿಟಿ ಇದು ಮಾಡೋದ್ರಿಂದ ಅದು ಕಂಟಿನ್ಯೂಸ್ ಸೈಕಲ್ ಕೂಡ ಇರುತ್ತೆ. ಇದರಿಂದ ಇದು ಒಂದು ಅತ್ಯಂತ ಅದ್ಭುತ ಸಾಧನೆ. ಇಲ್ಲಿ ಈ ಕಾರ್ಯದಲ್ಲಿ ಇನ್ವಾಲ್ವ್ ಆಗಿರೋ ಪ್ರತಿಯೊಬ್ಬ ಸೈಂಟಿಸ್ಟು ಎಲ್ರಿಗೂ ನಾವು ಅಭಿನಂದನೆ ಹೇಳಲೇಬೇಕು.
ಏನಂತೀರ ಮಹೇಶ್? ನ್ಯೂಸ್ ಅಂತೂ ಬಂತು, ಇದ್ರದ್ದು ನ್ಯೂಸ್ ಅಂತೂ ಬಂತು. ಯಾತಕ್ಕೆ ಅಷ್ಟೊಂದು ಎಕ್ಸ್ಟೆನ್ಸಿವ್ ಆಗಿ ಇದಾಗ್ಲಿಲ್ಲ, ಸ್ಪ್ರೆಡ್ ಆಗ್ಲಿಲ್ಲ ನ್ಯೂಸ್ ಅಂತಂದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ. ಅದಕ್ಕೆ ಸ್ವಲ್ಪ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್, ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇದ್ರೆ ಅರ್ಥ ಆಗೋದು ಸುಲಭ. ಇದು ಅದಕ್ಕೋಸ್ಕರ ಇದು ಸ್ಪ್ರೆಡ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೋತಾ ಇದೆ ಅಷ್ಟೇ. ಇಲ್ಲದೆ ಇದ್ರೆ ನ್ಯೂಸ್ ಅಲ್ಲಿ ಇದು ಖಂಡಿತ ಬಂತು, ಎಲ್ಲಾ ಮಾಧ್ಯಮದಲ್ಲೂ ಬಂತು. ಇದು ಎಲ್ಲ ಮಾಧ್ಯಮದಲ್ಲೂ ಬಂದಿದೆ. ಆದ್ರೆ ಏನಂದ್ರೆ ಈಗ ಕೆಲವು ಸಲ ಇದನ್ನ ಒಂದು ಯಾವ ಲೆವೆಲ್ ಅಲ್ಲಿ ಅಪ್ರಿಶಿಯೇಟ್ ಮಾಡಿ ಇದನ್ನ ಕೊಂಡಾಡ್ಬೋದು ಅಂತ ಹೇಳ್ತಿರಲ್ಲ, ಅದೆಲ್ಲ ಆಗಿಲ್ಲ. ಯಾಕಂದ್ರೆ ಅರ್ಥ ಮಾಡ್ಕೊಳ್ಳೋದಷ್ಟು ಜನ ಕಮ್ಮಿಯಲ್ಲಿ. ಇದ್ರೊಳಗೆ ಇನ್ನೊಂದೇನು ಅಂತಂದ್ರೆ ಕರ್ನಾಟಕದ ಕೊಡುಗೆ ಮೊದಲನೇ ಹಂತದಲ್ಲಿ ತುಂಬಾ ದೊಡ್ಡದು. ಇಬ್ರದ್ದು ಇವತ್ತು ಜ್ಞಾಪಿಸ್ಕೋಬಹುದು. ಒಬ್ರು ರಾಜಾರಾಮಣ್ಣ ಅವರು ನ್ಯೂಕ್ಲಿಯರ್ ಫಿಸಿಸಿಸ್ಟ್, ಇನ್ನೊಬ್ರು ಆ ನ್ಯೂಕ್ಲಿಯರ್ ವೆಪನ್ಸ್ ನ ಡೆಲಿವರಿ ಮಾಡೋದಕ್ಕೆ ಏನ್ ಮಿಸೈಲ್ ಬೇಕೋ ಅದಕ್ಕೆ ಪ್ರೊಫೆಸರ್ ಯು ಆರ್ ರಾವ್. ಇಬ್ರು ಪದ್ಮಭೂಷಣ್ ಪ್ರಶಸ್ತಿ ಹೊಂದಿದವರು, ಅವರನ್ನು ಜ್ಞಾಪಿಸ್ಕೋಬಹುದು. ಅದೇ ಈಗ ನೋಡ್ತಾ ಇದ್ದೆ 2024-2025 ಅಲ್ಲಿ ಭಾರತ ನ್ಯೂಕ್ಲಿಯರ್ ಕೆಪಾಸಿಟಿ ಬಂದು 8.78 ಗಿಗಾವಾಟ್ಸ್ ಅಂತೆ. 2031 to 2036 22.38 ಗಿಗಾವಾಟ್ಸ್ ಅಷ್ಟು ಇದು ಮಾಡಿ ಪ್ಲಾನ್ಡ್ ಬಂದು ಬೈ 2040 100 ಗಿಗಾವಾಟ್ಸ್, 70 ಗಿಗಾವಾಟ್ಸ್. ಇಟ್ಸ್ ಅಮೇಸಿಂಗ್. ಅದು ಮಾಡಿದ್ರೆ ಸಾಕಷ್ಟು. ಆದ್ರೆ ಏನು ಅಂತಂದ್ರೆ ಇಷ್ಟೊಂದು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಬಹುದು. ಆದ್ರೆ ಈ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಿದ್ದನ್ನ ಯೂಸ್ ಮಾಡ್ಕೊಳ್ಳಕ್ಕೆ ಎಲ್ಲದನ್ನ ಕನ್ವರ್ಟ್ ಮಾಡ್ಬೇಕಾಗತ್ತೆ ಎಲೆಕ್ಟ್ರಿಸಿಟಿ. ಅದನ್ನು ಮಾಡಿದ್ರೆ ಅವಾಗ ಒಂದು ಪೊಲ್ಯೂಷನ್ ಕಡಿಮೆ ಆಗುತ್ತೆ, ಇನ್ನೊಂದು ಡಿಪೆಂಡೆನ್ಸ್ ಕಡಿಮೆ ಆಗುತ್ತೆ. ಯಾಕೆಂದ್ರೆ ಇಂಡಿಯಾ ಇಂಪೋರ್ಟ್ಸ್ 90% ಆಫ್ ಇಟ್ಸ್ ಪೆಟ್ರೋಲಿಯಂ ರಿಕ್ವೈರ್ಮೆಂಟ್ಸ್. ಆದ್ರಿಂದ ಒಂದು ದೊಡ್ಡ ವಿದೇಶಿ ವಿನಿಮಯಕ್ಕೆ ಬಹಳ ದೊಡ್ಡ ಹೊರೆ ಅದು. ಸೊ ಅದು ಕಡಿಮೆ ಆಗುತ್ತೆ. ಇನ್ನೊಂದು ಎಲೆಕ್ಟ್ರಿಕ್ ವೆಹಿಕಲ್ಸ್ ಯೂಸ್ ಮಾಡೋದು ಜಾಸ್ತಿ ಆಗುತ್ತೆ ಇಂಡಿಯಾದಲ್ಲಿ. ಅವಾಗ ಪೆಟ್ರೋಲಿಯಂ ಮೇಲೆ ಡಿಪೆಂಡೆನ್ಸ್ ತುಂಬಾನೇ ಕಮ್ಮಿ ಆಗೋಗುತ್ತೆ ಅವಾಗ. ಇಲ್ಲೂ ಸಹ ಆಸ್ಟ್ರೇಲಿಯಾದಲ್ಲೂ ಸಹ ಇದ್ರ ಬಗ್ಗೆ ಬಹಳಷ್ಟು ಚರ್ಚೆ ನಡೆದಿದೆ. ಯಾಕೆಂತಂದ್ರೆ ನಾವೆಲ್ಲ ನೋಡ್ತಾ ಇದ್ದೀವಿ ನೆಟ್ ಝೀರೋ ಈ 2050ಗೆ ನ್ಯೂ ಸೌತ್ ವೇಲ್ಸ್ ಗವರ್ನಮೆಂಟ್ ಅದನ್ನ ಪೂರ್ತಿ ಮಾಡಬೇಕು ಅನ್ನುವಂಥ ಒಂದು ಆಶಾಭಾವನೆ. ಆದರೆ ಮಾಡೋದು ಕಷ್ಟ. ಅವಾಗ ಕೋಲ್ ಫೈರ್ಡ್ ಬಾಯ್ಲರ್ಸ್ನ ಎಲ್ಲದನ್ನೂ ರಿಟೈರ್ ಮಾಡ್ತಾ ಇದ್ದಾರೆ. ನೀನು ಹೇಳ್ದಾಗೇನೆ EV ಎಲೆಕ್ಟ್ರಿಕ್ ವೆಹಿಕಲ್ಸ್ ಹೆಚ್ಚಾದಾಗೆ ಇನ್ನೂ ಡಿಮಾಂಡ್ ಹೆಚ್ಚಾಗ್ತಾ ಹೋಗುತ್ತೆ. ಅದರಿಂದ ಹೇಗೆ ಇದು ಬರೀ ಸೋಲಾರ್ ಅಲ್ಲಿ, ವಿಂಡ್ ಅಲ್ಲಿ ಇದನ್ನ ಪೂರ್ತಿ ಮಾಡೋಕ್ಕಾಗಲ್ಲ. ಯಾಕೆಂತಂದ್ರೆ ನೀವು 1000 ಮೆಗಾವಾಟ್ ಯೂನಿಟ್ ರಿಟೈರ್ ಮಾಡಿದ್ರೆ ಅದನ್ನ ಅದಕ್ಕೆ ಒಂದು ಫಿಲ್ ಮಾಡೋದು ಅದಕ್ಕೆ ಬಹಳನೇ ಕಷ್ಟ ಇದೆ. ಇದರಿಂದಾಗ್ಲಿ, ಸೋಲಾರಿಂದಾಗ್ಲಿ, ವಿಂಡಿಂದಾಗ್ಲಿ, ಅದರಿಂದ ನ್ಯೂಕ್ಲಿಯರ್ ಆಪ್ಷನ್ನು ಅವರು ಸೀರಿಯಸ್ ಆಗಿ ತಗೊಳ್ಳೇಬೇಕು ಅಂತ ಅನ್ಸುತ್ತೆ ನನಗೆ. ಈಗಾಗಲೇ ಈಸ್ಟರ್ ರಜದಲ್ಲೇನೆ ಆಗಿತ್ತಲ್ಲ ಹಿಂದ್ಲು ವಾರ, ಪಬ್ಲಿಕ್ ಚಾರ್ಜಿಂಗ್ ಸ್ಟೇಷನ್ ಅಲ್ಲಿ ಮೈಲಿಗಟ್ಲೆ ಕ್ಯೂ ಇತ್ತಂತೆ. ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜ್ ಮಾಡ್ಕೊಳಕ್ ಆಗ್ಲೇ ಶುರು ಆಗೋಗಿದೆ. ಈಗೊಂದು ಹಾಡು ಕೇಳಿ ಕಾರ್ಯಕ್ರಮನ ಮುಂದುವರ್ಸೋಣ. ಭರತವರ್ಷೆ ಭರತಖಂಡೆ ಜಂಬೂದ್ವೀಪೆ ಪ್ರಥಮ ಪಾದೆ ಜಯನಾಮ ಸಂವತ್ಸರೆ ವೈವಸ್ವತ ಮನ್ವಂತರೆ ಕಲಿಯುಗೆ ಕೊಲೆಯುಗೆ ಜೈಲು ಯುಗೆ ರೈಲು ಯುಗೆ ಡೀಲು ಯುಗೆ ಪೊಲಿಟಿಕ್ಸ್ ಯುಗೆ ಎಲೆಕ್ಷನ್ ಶುಭಾರಂಭಂ ಶುಭತಿಥೌ. ನಿಮ್ಮ ಮತ ನಿಮಗೊಬ್ಬರಿಗೆ ಬಿಟ್ಟು ಎಲ್ರಿಗೂ ಹಿತ. ಕ್ರಾಂತ ಕ್ಲಿನ್ನ ಕ್ಲಾಂತ ಕ್ಲಿಷ್ಟ ಕ್ರುದ್ಧ ಕ್ರೂರ ಕ್ರೋಡ ಹಂದಿ ಕ್ರೌಂಚ ನೀರ್ಕೊಕ್ರೆ ಕ್ರೌರ್ಯ ಕ್ರಾಂತ ಕ್ಲೀಬ ಕ್ಲೇಶ ಕ್ಲೈಬ್ಧ ಕ್ಷಣಾತಿ ಕ್ಷಣ ಭಂಗುರ ಭರತ ಖಂಡ ರಾಜಕಾರಣ. ಜೈ ಎಲೆಕ್ಷನ್ ಕ್ರಾಸ್ ಕಲೆಕ್ಷನ್. ಮತ ಹಾಕಿ ಕಾನೂನು ಪ್ರಕಾರ ದೇಶ ನಡೀಲಿ ವಾಸ್ತು ಪ್ರಕಾರ. ಅಗಳ ದೇಶಕ್ಕೆಂಟು ಪಾರ್ಟಿಗೊಬ್ಬ ಲೀಡ್ರು, ಎಲ್ರಿಗೆಲ್ರು ಬೆಸ್ಟು, ಅದರಲ್ಲಿ ಯಾರು ಬೆಸ್ಟು? ನಾವು ಡೆಲ್ಲಿಗೆ ಹೋಗಿ ಮಲ್ಕೋತೀವಿ, ಸ್ವಾಮಿ ಓಟು ಹಾಕ್ತೀರಾ? ಇಂಡಿಯಾನ ಉಲ್ಟಾ ನೇತಾಕ್ತೀವಿ ನಾವು ವಾಸ್ತು ಪ್ರಕಾರ. ಖಾದಿ ಖಾತೆ ಕುರ್ಚಿ ಕ್ಯಾತೆ ಜಾತಿ ಖ್ಯಾತಿ ಗಡಂಗು ಖೋತ ಕ್ಯಾನ್ವಾಸ್ ಭೂತ. ಆ ಕಡೆ ಬೆಳ್ಳ ಮೇಲಿಂಕು, ಈ ಕಡೆ ತಲೆ ಮೇಲೆ ಮಂಕು. ಅಷ್ಟ ದಿಕ್ಪಾಲಕರುಗಳಿಗೆ ಗಂಟು ಬೇನೆ, ಮತದಾರರಿಗೆ ಮಂಡಿ ನೋವು. ಭಕ್ತಿ ವರ್ಷಸ್ ಬಾರು
ಬಾಳೆಹಣ್ಣು ವರ್ಸಸ್ ಮಂಗ್ಯಾನ ಬಾಯಿ, ದುಡ್ಡು ವರ್ಸಸ್ ದಡ್ರು, ಜಾಣ ವರ್ಸಸ್ ಸ್ಮಶಾನ, ಗ್ಲಾಮರ್ ವರ್ಸಸ್ ಗಮಾರ, ಹೆಂಡತಿ ವರ್ಸಸ್ ಗಂಡ, ಅಣ್ಣ ವರ್ಸಸ್ ತಮ್ಮ, ಭ್ರಷ್ಟ ವರ್ಸಸ್ ಕುಷ್ಟ, ಗಟಾರ ವರ್ಸಸ್ ಗಿಟಾರ, ಗಂಜಿ ವರ್ಸಸ್ ಗಂಟ್ಲು, ಗಂಗೋದಕ ವರ್ಸಸ್ ಕಾಲ್ ಸೂಪು. ಬಹಳ ಚೆನ್ನಾಗಿ ಸೆಲೆಕ್ಟ್ ಮಾಡ್ತೀರಾ ಮಹೇಶ್ ಹಾಡುಗಳನ್ನ. ಯಾತಕ್ಕೆ ಅಂತಂದ್ರೆ ನಾನೀಗ ನೆಕ್ಸ್ಟ್ ಒಂದು ಸ್ವಲ್ಪ ಪಾಲಿಟಿಕ್ಸ್ ಹೇಳೋಣ ಅಂತ ಅನ್ಕೊಂಡಿದ್ದೆ. ನೀವು ಸರಿಯಾಗಿ ಅದನ್ನ ಹಾಕಿದ್ದೀರಾ ನೋಡಿ. ಈಗ 2026ನಲ್ಲಿ ಈಗ 5 ಭಾರತ ದೇಶದಲ್ಲಿ 5 ರಾಜ್ಯಗಳಲ್ಲಿ ಚುನಾವಣೆ ಆಗುತ್ತೆ. ಅದರಲ್ಲಿ 3ರಲ್ಲಾಗ್ಲೇ ಆಯ್ತು, ಮೊನ್ನೆ ಆಗಿದೆ. ಕೇರಳದಲ್ಲಾಯ್ತು, ಆಮೇಲೆ ಇದು ಹೇಳಿ ಅಸ್ಸಾಂನಲ್ಲಾಯ್ತು, ಆಮೇಲೆ ಪಾಂಡಿಚೇರಿನಲ್ಲಿ, ಪುದುಚೇರಿನಲ್ಲಾಯ್ತು. ಅಸ್ಸಾಂನಲ್ಲಿ 85%ಗಿಂತ ಜಾಸ್ತಿ ಇದು ವೋಟ್ ಆಗಿದೆ. ಕೇರಳದಲ್ಲಿ 78%ಗಿಂತ ಜಾಸ್ತಿ, ಪಾಂಡಿಚೇರಿಯಲ್ಲಿ 90%. ಇನ್ನು ನೆಕ್ಸ್ಟ್ ವೆಸ್ಟ್ ಬೆಂಗಾಲಲ್ಲಿ, ಆಮೇಲೆ ತಮಿಳುನಾಡಲ್ಲಿದೆ. ವೆಸ್ಟ್ ಬೆಂಗಾಲಲ್ಲಿ ನಾನು ಹಿಂದೆ ಒಂದ್ಸಲ ರೇಡಿಯೋ ಪ್ರೋಗ್ರಾಮ್ನಲ್ಲಿ ಹೇಳಿದ್ದಂಗೆ SIR ಇಂದ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇಂದ 90 ಲಕ್ಷಕ್ಕಿಂತ ವೋಟರ್ನ ಮಾಡಿದ್ದಾರೆ. ತಮಿಳುನಾಡಿನಲ್ಲಿ 65-66 ಲಕ್ಷಕ್ಕಿಂತ. ಸೊ ಇದೆಲ್ಲ ರಿಸಲ್ಟ್ಸು ಮೇ ತಿಂಗಳು ಫಸ್ಟ್ ವೀಕಲ್ಲಿ ಬರುತ್ತೆ. ಆದ್ರಿಂದ ನೋಡಬೇಕು, ಕುತೂಹಲ ಏನಾಗುತ್ತೆ ಹೇಗೆ ಅಂತ. ಈಗ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಅಂತಂದ್ರೆ ಲೋಕಸಭೆ, ಭಾರತದ ಲೋಕಸಭೆಯಲ್ಲಿ ಸ್ಥಾನವರ್ಧನೆ ಮತ್ತು ಮಹಿಳಾ ಮೀಸಲಾತಿ ಜಾರಿಗೆ ಕೇಂದ್ರ ಸಚಿವ ಅನುಮೋದನೆ. ನಿಮ್ಗೆಲ್ಲ ಗೊತ್ತಿದ್ದಂಗೆ ಭಾರತದಲ್ಲಿ 548 ಲೋಕಸಭಾ ಸೀಟ್ಗಳಿದೆ. ಯಾವಾಗಲೂ ಎಲೆಕ್ಷನ್ ಆದಾಗ 274 ಏನೋ ಬರಬೇಕು. ಈಗ ಅದು 548 ಸ್ವಾತಂತ್ರ್ಯ ಬಂದಾಗಿಂದನೂ ಹಂಗೆ ಇರೋದು ನೋಡಿ, 75 ವರ್ಷ ಆದ್ರೂ. ಈಗ ಅದನ್ನ ತಂದಿದ್ದಾರೆ 548ರಿಂದ 816ಕ್ಕೆ ಹೆಚ್ಚಿಸಬೇಕು ಅಂತ. ಆಮೇಲೆ ಇದೇ ತರ ಮಹಿಳೆಯರಿಗೆ 33% ಮೀಸಲಾತಿ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಇದು 2023 ಸೆನ್ಸಸ್ ಇಂದ ಆದ್ಮೇಲೆ ಬರಬೇಕಾಗಿತ್ತು, ಆದ್ರೆ ಈ ಸಲ ಅದು ಬಂದಿದೆ. ಲೋಕಸಭೆಯಲ್ಲಿ ಅದನ್ನ ಪಾಸ್ ಮಾಡಿದ್ದಾರೆ. ಮುಂದೆ ನೋಡಬೇಕು. ಇದು ಏನಂತಂದ್ರೆ ಸಂಸತ್ತಿನ ರಚನೆಯಲ್ಲಿ ದೊಡ್ಡ ವಿಚಾರ. ಭಾರತದಲ್ಲಿ ಸಂಸತ್ ಭವನ ಕೂಡ ಹೊಸದಾಗಿರೋದ್ರಿಂದ ಅದರಲ್ಲಿ ಸಾಕಷ್ಟು ಜಾಗ ಇದೆ. ಬಟ್ ಜನಸಂಖ್ಯೆ 75 ವರ್ಷದಲ್ಲಿ ಸಾಕಷ್ಟು ಜಾಸ್ತಿ ಆಗಿದೆ. ಆದ್ರಿಂದ ಪ್ರಪೋರ್ಷನೇಟ್ ಆಗಿ ಇನ್ಕ್ರೀಸ್ ಆಗಬೇಕು. ಆದರೆ ಒಂದೇನು ಅಂತಂದ್ರೆ ಒಂದು ಸ್ವಲ್ಪ ಯೋಚನೆ ಮಾಡುವಂತ ವಿಚಾರ ಅಂತಂದ್ರೆ ರಾಜ್ಯಗಳ ಜನಸಂಖ್ಯೆ ಪ್ರಮಾಣದ ಮೇಲೆ ಈ ಸೀಟ್ ಜಾಸ್ತಿ ಆಗುತ್ತೆ ಅಂತ ಇದೆ. ಆದ್ರಿಂದ ದಕ್ಷಿಣ ರಾಜ್ಯಗಳಿಗೆ ಸ್ವಲ್ಪ ಅನ್ಯಾಯ ಆಗ್ಬೋದು. ಯಾಕಂತಂದ್ರೆ ದಕ್ಷಿಣ ರಾಜ್ಯಗಳು ಈ ಫ್ಯಾಮಿಲಿ ಪ್ಲಾನಿಂಗ್ ಎಲ್ಲ ಮಾಡಿ ಜನಸಂಖ್ಯೆ ಕಂಟ್ರೋಲ್ ಮಾಡಿ ಅವರ ಡೆವಲಪ್ಮೆಂಟ್ಗೆ ಜಾಸ್ತಿ ಕೊಟ್ಟರು. ಆದ್ರಿಂದ ನೀವು ಜನಸಂಖ್ಯೆ ಮೇಲೆ ಹೋದ್ರೆ ದಕ್ಷಿಣ ರಾಜ್ಯಗಳಿಗೆ ಪ್ರಪೋರ್ಷನೇಟ್ ಇದು ರೆಪ್ರೆಸೆಂಟೇಷನ್ ಕಡಿಮೆ ಆಗ್ಬಿಡುತ್ತೆ. ವೇರ್ ಉತ್ತರ ರಾಜ್ಯಗಳಲ್ಲಿ ಸಿಕ್ಕಾಪಟ್ಟೆ ಆಗಿದೆ. ಆದ್ರಿಂದ ಅವ್ರಿಗೆ ಅವ್ರಿಗೆ ಬೆನಿಫಿಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇದೆಲ್ಲ ನೋಡ್ಕೋಬೇಕು. ಆದ್ರೆ ಇದು ಒಂದು ಅತ್ಯಂತ ಮಹತ್ವವಾದ ವಿಚಾರ. ಈಗ 548 ಸೀಟಿಂದ 813 ಸೀಟ್ ಆಗುತ್ತೆ. ಸೊ ಮುಂದಿನ ಎಲೆಕ್ಷನ್ ನಲ್ಲಿ ನೋಡ್ಬೇಕು ಹೇಗೆ ಬರುತ್ತೆ ಅಂತ. ಯಾವುದೇ ಪಾರ್ಟಿ ಮೆಜಾರಿಟಿಗೆ ಬರಬೇಕು ಅಂದ್ರೆ 408, ಸದ್ಯ 420 ಬರ್ದೇ ಇದ್ರೆ ಸಾಕು. ಅದರಲ್ಲಿ 5 ಸೀಟು ನಾಮಿನೇಷನ್ ಇದೆ. ನಾನು ನೀವೆಲ್ಲ IPL ನೋಡ್ತಾ ಇದ್ದೀರಾ ಅನ್ಕೊಂಡೆ. ಆದ್ರೆ ಇಲ್ಲಿ ಸಿಡ್ನಿನ ಒಂದು ವಿಶೇಷವಾದಂತಹ ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ ಮುಂದಿನ ಶನಿವಾರ. ಅದ್ರ ಬಗ್ಗೆ ಯುನೈಟೆಡ್ ಇಂಡಿಯನ್ ಅಸೋಸಿಯೇಷನ್ ಅವರು ಇಂಡಿಯನ್ ಕಮ್ಯುನಿಟಿ 11 ವರ್ಸಸ್ ನ್ಯೂ ಸೌತ್ ವೆಸ್ಟ್ ಪಾರ್ಲಿಮೆಂಟೇರಿಯನ್ಸ್ ಈ ಒಂದು ಕ್ರಿಕೆಟ್ ಮ್ಯಾಚ್ ನ ಬ್ಯಾಂಕ್ಸ್ಟೌನ್ ಓವಲ್ ನಲ್ಲಿ 9:15 ಬೆಳಗ್ಗೆ ಪ್ರಾರಂಭವಾಗುವಂತಹ ಕ್ರಿಕೆಟ್ ಮ್ಯಾಚು. ಅದನ್ನ ಬಂದು ನೋಡೋದಕ್ಕೆ ಮರಿಬೇಡಿ. ಮುಂದಿನ ಶನಿವಾರ ಅಂದ್ರೆ 18ನೇ ತಾರೀಕು ಆಯ್ತಲ್ಲ, ಅದನ್ನ ನಾನು ಸಲ ಹೇಳೋಣ ಅಂತ ಅನ್ಕೊಂಡೆ. ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಗೆ ಬಂದಿದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು. ಆಮೇಲೆ ಮುಂದಿನ ವಾರದ ಕಾರ್ಯಕ್ರಮ ಕೇಳಲು ಮರೆಯಬೇಡಿ ಅಂತ ಹೇಳ್ತಾ ನಿಮ್ಮನ್ನ ಆತ್ಮೀಯವಾಗಿ ಬೀಳ್ಕೊಡ್ತಾ ಇದ್ದೀನಿ. ನಾನು ಮಹೇಶ್. ನಾನು ಶಶಿಕಾಂತ್. ನಮಸ್ಕಾರ ಎಲ್ರಿಗೂ. ನಾನು ಗಣೇಶ್ ಪ್ರಸಾದ್. ನಮಸ್ಕಾರ. ಕನ್ನಡ ಉಳಿಸಿ, ಕನ್ನಡ ಬಳಸಿ, ಕನ್ನಡ ಬೆಳೆಸಿ. ಸರ್ವೇ ಜನಾಃ ಸುಖಿನೋ ಭವಂತು. ಧನ್ಯವಾದಗಳು. ಹಾಕಿ ಕಾನೂನು ಪ್ರಕಾರ ದೇಶ ನಡೆಯಲಿ ವಾಸ್ತು ಪ್ರಕಾರ. 5 ವರ್ಷ ಆಯ್ತು, ಎಲೆಕ್ಷನ್ ಬಂತು, ಮರ್ತೋಗಿದ್ರು ಮಂದಿನ, ಹಚ್ತವ್ರೆ ಬೆಣ್ಣೆನ, ಕೈ ಮುಕ್ಕೊಂಡು
ಪೋಸ್ಟರಲ್ಲಿ ಬೇಡ್ಕೊತಾವ್ರೆ ಸ್ವಾಮಿ ಓಟು ಹಾಕ್ತೀರಾ ಇಂಡಿಯಾನ ಉಲ್ಟಾ ನೇತಾಕ್ತೀವಿ ನಾವು ವಾಸ್ತು ಪ್ರಕಾರ. ಕಲಶಕ್ಕೆ ಗಂಧ ಇಟ್ಟು ಅಕ್ಷತೆ ಗಂಧ ಕಾಣಿಸಿ ಚೊಂಬೆಗೆ ಕೈ ಮುಚ್ಕೊಳ್ಳಿ. ಮುಚ್ಕೊಂಡು ವೋಟಿಂಗ್ ಮೆಷಿನ್ ನಲ್ಲಿ ಬಲಗೈಲಿ ಬಟನ್ ಒತ್ತಿ ಎಡಗೈಗೆ ಮಸಿ ಹಚ್ತಾರೆ, ಹಚ್ಕೊಳ್ಳಿ. ಹಚ್ಕೊಂಡು ಇದ್ ಮೂರರಲ್ಲಿ ಕದ್ದವ್ರು ಯಾರು ಅಂತ ವೋಟ್ ಹಾಕಿದ್ಮೇಲೆ ಬೇಜಾರಾಗುತ್ತೆ, ಬೇಜಾರ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಇನ್ನ 5 ವರ್ಷ ನಿಮ್ ತಂಟೆಗೆ ಯಾರೂ ಬರಲ್ಲ, ನೆಮ್ಮದಿಗೆ ಮಲಿಕಳಿ. ಮಲೇಕೊಂಡು ಇವನು ಒಳ್ಳೆಯವನ, ಅವಳು ಒಳ್ಳೆಯವಳ, ಅವನಪ್ಪ ಹಿಂಗೆ, ಈ ಮಗ ಹಿಂಗೆ, ಅವನು ಇವನ 3ನೇ ತಂಗಿ 6ನೇ ಮಗ, ಇವನು ಬಿಡ್ರಿ ಅವನು ದೊಡ್ಡಪ್ಪನ ಪಕ್ಷೇತ್ರ 3ನೇ ಮಗ. ತಗಳಿ ತಗಳಿ ತಗಳಿ. ಇದು ಖಾನ್ದಾನುಗಳ ಕೌಟುಂಬಿಕ ಕೌಪಿನ ಕ್ರಾಂತಿ. ಮತ ಹಾಕಿ ಕಾನೂನು ಪ್ರಕಾರ ದೇಶ ನಡೀಲಿ, ವಾಸ್ತು ಪ್ರಕಾರ. ವಾಸ್ತು ಪ್ರಕಾರ ಐಸಬಸ್. ಯಾರೋ ಒಬ್ಬ ಗೆದ್ದ, ಇನ್ಯಾವನೋ ಬಿದ್ದ.